ತೆಗಿಯುವಂತ ಕೃಷಿ ಪಂಡಿತ ಈ ಮಡ್ಯಾಗ ನನಗೆ ಯಾರು ಸಿಗ್ಬೋದು? ನಾವೊಂದಿಟ್ ಮಾಡ್ತೇನ್ರಿ ನಿಮಗ. ಆಗಂಗಿಲ್ಲ ಆಗಂಗಿಲ್ಲ. ಒಂದ್ಸಲ ಚಾನ್ಸ್ ಕಟ್ ನೋಡ್ಲಿ. 1 ತಿಂಗಳದಾಗ ಮಳಿಕೆ ಹೊಡಿಸಿ 3 ತಿಂಗಳದಾಗ ಬೆಳಕಿಂಡಿ ಕಣ್ಣಂಗ್ ಮಾಡ್ತೇನ್ರಿ. ನೋಡ ನನಗೆ ನಂಗೆ ಅನ್ಸೋದಲ್ಲ, ಇದು ನಿನ್ನ ಕೈಲಿ ಆಗುದಿಲ್ಲ. ಯಾಕಂತ ಹೇಳ್ತಾನ? ಯಾಕಂದ್ರ ನೀನ ಸಣ್ಣವದಿ, ನಿನಗ ಅನುಭವ ಇಲ್ಲ. ಹೊಲದಾಗ ಬೀಜ ಬಿತ್ತಿ ಬೆಳಿ ತೆಗಿದ್ ನನಗೆ ಗೊತ್ತಾಗೋದಿಲ್ಲ. ಇದು ನಿನಗೆ ಆಗೋದಿಲ್ಲ, ಬ್ಯಾಡ ತಮ್ಮ. ಇದು ಚಾರ್ಲಿಯಾರ ಅಲ್ಲ ಅವನ ಹಿಂಗ್ಯಾಕಪ್ಪ ದುರ್ಗೋ ಬಂದಂಗ ಮಾಡಕತ್ತ ಒಮ್ಮೆ ಮೇಯಾಗ. ನೀ ಎದ್ರಾಗ ಏನ್ ಬೇಕಾದ ಒಕ್ಕಲ್ತನ ಮಾಡೋದ್ರಾಗ ಮಾತ್ರ ಹೊಸ ಬಣ್ಬೇಡ. ಯಾಕಂದ್ರ ಈ ಟ್ರಿಪ್ದಾಗಿಂದ ಇಷ್ಟು ದೊಡ್ಡವ ಆಗೋದು ತನ ಅಂದ್ರೂ ಒಕ್ಕಲ್ತನ ಮಾಡೋದ್ರಾಗ ಎತ್ತಿದ ಕಾಯ್ದಾನಿ. ಒಮ್ಮೆ ನೀನು ಹೊಲದಾಗ ನನ್ನ ಗಳಿ ಭಾಳ ಹೂಡಿ ಬೀಜ ಬಿತ್ತಿ ಮ್ಯಾಲ 2 ಸಲ ಎತ್ತ ಓಡ್ಸಾಡ್ ಬಿತ್ನಿ ಅಂದ್ರ ಬಾಜು ಹೊಲ್ದಾನಾಗೇನೋರು ಬೀಜ ನಟ್ಟಿರಂಗಿಲ್ಲ. ನಿಮ್ಮ ಹೊಲದಾಗ 100% ಗ್ಯಾರಂಟಿನ ರೀ. 100% ಗ್ಯಾರಂಟಿ. ನಿಮಗೆ ಡೌಟ್ ಅನ್ಸಿರ ನಿಮ್ಮ ಮಗಳನ್ನ ಕೇಳಲ್ಲ. ಅಲ್ಲ ಮಗನ, ನನ್ನ ಮಗಳಿಗೆ ತೋರಿಸಿದೆ ನಿನ್ನೆ ಆಗಿಲ್ಲ ತುದಿ. ನೋಡು ಮಮ್ಮ, ಇನ್ನ ನಿನ್ನ ಮಗಳಿಗೆ ನಂದು ತುದಿನ ತೋರಿಸಿಲ್ಲ. ನಿಮ್ಮ ಮಗಳು ಬ್ಯಾರೆದವ್ರದಿಂದ ಕೇಳಿ ತಿಳ್ಕೊಂಡಾಳ ನಮ್ಮ ಪವರ್ ಎಷ್ಟು ಐತಿ ಅಂತ. ಏನೋ ಮಾಮ, ನಿಮ್ಮ ಹೊಲದಾಗ ಭಾಳ ಬೆಳೆದಪ್ಪ ಕರಿಕಿ. ನೀಯಾಗ ನೋಡಿಲ್ಲ ತಮ್ಮ? ನಿಮ್ಮ ಮಗಳದಾಳ ಕರ್ಕೊಂಡೋಗಿ ಐತಿ ತೋರ್ಸ್ಯಾಳ. ಏನದ? ಕರಿಕಿ ಹೊಲಕ್ಕೆ ಹಚ್ಚಿದ ಬೇಲಿ. ನನಗ ನೋಡಾಕ ಟೈಮ್ ಇಲ್ಲ, ಮಾಡಾಕ ಬಂದಾಗ ನೋಡ್ತಾನಂದ್ರು ಕೇಳಿಲ್ಲ. ಇಲ್ಲ ಏನದ? ದಗದ ಮಾಡಾಕ್ರಿ. ನಿಂದು ಉದ್ದು ಬೇಗ ಮಾಡಿಸ್ಕೋಬೇಕು, ಮಣ್ಣು ಚೂಪ್ ಮಾಡಿಸ್ಕೋಬೇಕು. ಬಾ ನೀವು ಒಂದು ಸಲ ಬಾ ಅಂತೇಳಿ ಎದ್ದು ತೋರ್ಸ್ಯಾಳ. ಏನ್ ಎತ್ತಿ ತೋರಿಸಿದ್ರೆ? ಕರಿಕೆ ಹೊಲಕ್ಕೆ ಹಚ್ಚಿದ ಬೇಲಿನಪ್ಪ. ಎಲ್ಲ ಗೇಮ್ ಫಿಕ್ಸ್ ಮಾಡ್ಕೊಂಡ್ ಬಂದಾನ್ರಿ ಹಡ್ಸಿ ಮಗ. ನನ್ನ ಮಗಳು ಬರಾಕತ್ತಾಳಿ ಕಾಡೆ ಬರ್ಲಿ ಈಕೆ ನನ್ನ ಪರ್ಮಿಷನ್ ಇಲ್ಲದ ಇವಂಗ ಹೆಂಗ ಎತ್ತಿ ತೋರಿಸ್ತದ ಕೇಳೇ ಬಿಡ್ತಾನ. ಮುಟ್ಟಿ ಹೇಳತೀನಿ ಮೂಡ ಬಂಡಾರ, ಅಲ್ಲ ಊರ ಅನ್ನಂಗಿಲ್ಲ, ಮನಿ ಅನ್ನಂಗಿಲ್ಲ, ಎಲ್ಲಿ ಬೇಕಲ್ಲಿ ಎಬ್ಸ್ಕೊಂಡ್ ನಿತ್ತ ಬಿಡ್ತಾಳ ನೋಡಿಕಿ ಗಾನ ಭಜನ ನಿಂತ್ಕೊಂಡ್ ಗಜಮ್ಮ. ಗಜಮ್ಮ ಅಲ್ಲ ಗಜಮ ಗಜಮ. ಅಲ್ಲ ಡ್ಯಾಡಿ ಅಲ್ಲಪ್ಪ, ನೀನ್ ಹಿಂಗ್ ನಿಂತ್ ಬಿಟ್ಟಿಲ್ಲ. ಅದು ಹೋಗಿ ನಮ್ ಪಾರ್ಟ್ನರ್ ಜೊತೆಗೆ ಏನ್ ಸಮಾಚಾರ? ಓಹೋ, ಇವೇನ ನಿನ್ನ ಹೊಲ ಕಟ್ಟ ಪಾತ್ನಾರು ಏನ್ ನಿನ್ನ ಲೈಫಿಗೂ ಪಾತ್ನಾರು? ಅಲ್ಲ ತಂಗಿ, ನೀ ನನ್ನ ಪರ್ಮಿಷನ್ ಇಲ್ದ ಕರ್ಕಿ ಹೊಲದ ಬೇಲಿ ಈ ಮಗ ಹೆಂಗ ಎತ್ತಿ ತೋರಿಸಿದ್ವ? ತಪ್ಪು ತಿಳ್ಕೊಂಡೆ ನೋಡಪ್ಪ, ನೀ ಇಲ್ಲೇ ಮಿಸ್ಟೇಕ್ ತಿಳ್ಕೊಂಡಿ. ಇಪ್ಪ ಸುದ್ದಿ ಗೊತ್ತಿಲ್ಲ ನಿನ್ಗೇನು? ಇಲ್ಲವಾ ಇವ ಮಾಡಕ್ಕ ನೀ ಹಂಗ ಬೇಡ. ಊರಾಗ 1 ನಂಬರ್ ಫೇಮಸ್ ಅದಾನಂತೆಪ್ಪ ಹತ್ತಿ ಬೆಳೆಯಕ. ಅದಕ್ಕ ಇವ್ ಕೊಟ್ಬಿಟ್ಟಿ ನನ್ನ ಹೊಲ ಎಲ್ಲ ಮಾಡಕ. ಇವ್ರ ಅಪ್ಪನಂತವ್ರ ದಾರಿಲಿ ಮಡ್ಯಾಗ ಚಾರ್ಲಿ ಎಲ್ಲ ಹದಗೆಡ್ ಸಾಂಗ್ ಕಾಣ್ತಾನೆ. ಚಾರ್ಲಿ ಅವ್ರ ಕಮ್ ಓ ನೋ ಬೋಲ್ ಕಮ್ ಯು ಟೆಲ್. ಕಿಸಬಾಯಿ ನಾ ಈ ಕಡೆ ಬರೋ ಮುಂದ ಕಲವ್ ಕೇಳತ್ತು. ಅಕ್ಕಿ ಹೆಸರು ಕೇಳ್ರ ನನಗೊಂದು ಜುಮ್ ಅಂತ ಕಾಲ್ ನಡ್ಕಾಕತ್ತ. ಏನದು? ನಿನ್ನ ಅವನ ನೀನ ಸಣ್ಣಕ್ಕಿದ್ದ ಸೈಡ್ ಹೋಗ ಕಡೆ. ನಿಮ್ಮ ಅಪ್ಪನ ಬೇರೆ ಪರ್ಸನಲ್. ಆಮೇಲೆ ನಂದು ಪರ್ಸನಲ್ ಐತಿ, ಹೋಗಿ ಗೊತ್ತಾಗತ್ತ. ನಾ ಈ ಕಡೆ ಬರೋ ಮುಂದೆ ಕೇಳಾಕತ್ತಿದ್ದು, ನಾ ನಿಮ್ಮ ಹೊಲ ಮಾಡ್ಕೊಂಡೆ ಅಂದ್ರ ಕಸ ತೆಗ್ಯಾಕ ಆದ್ರ 1 ತಾಸು ಹೆಚ್ಚು ಡ್ಯೂಟಿ ಆಕತ್ತೆ. ನೀನು ಸಣ್ಣ ಕೇಳಂಗಿಲ್ಲ ತಂಗಿ. ನಾ ಹಿಂಗ ಹೋಗಿ ಹಿಂಗ್ ಬರ್ತಾನ. ಬರ್ತೀಯಾ? ನೀವ್ ಹೊಲದ ಪೂಜೆ ಅಂತ ಮಾಡ್ತೇನೆ ನೋಡ್ಕೋ. ನಾ ಈ ಕಡೆ ಬರ್ತೀನಿ. ಮಂಜ ಆಡ್ಸಿಂಗ ಅನ್ಸದ ಬಾಳ ನಿಂದ್ರದಾರ, ಬಾಳ ಓಡಾಡ್ದಾನು. ಲಗುಟ್ ಮನಿ ಕಡೆ ಓಕೆ ಪಪ್ಪ. ಲಾಲಾ
ಅಲ್ಲಲೇ ದೋಸ್ತ ನಮ್ಮ ಅಪ್ಪನ ಒಂದು ಪಾಯಿಂಟ್ ನಂಗೆ ಟರ್ನ್ ಮಾಡಿಬಿಟ್ಟಲ್ಲ ಹೆಂಗಂತ. ನಿಮ್ಮ ಅಪ್ಪನ ವೀಕ್ನೆಸ್ ಏನೈತೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತೈತೆ. ಅದನ್ನ ಎಲ್ಲಿ ಯೂಸ್ ಮಾಡ್ಬೇಕು ಅಲ್ಲಿ ಅಷ್ಟ ಯೂಸ್ ಮಾಡಕ್ಕೆ ಮದ್ರಂಗಿ. ಅಡ್ಡಿ ಇಲ್ಲ ಬಿಡ ಮಾರೆ, ಹೋಗ್ಲಿ ಬಿಡ. ಮಳಿ ಒಂದ್ ಆಗ ಈಗ ಅನ್ನಕತ್ತೈತಿ. ನೀನು ಬಿತ್ತಿ ಬೆಳಕೆಲ್ಲ ರೆಡಿ ಮಾಡ್ಕೊಂಡಿಲ್ಲ ಮತ್ತ? ಹಾ ಮಾಡಿಲ್ಲ. ಮಾಡಿಲ್ಲ? ಹಾ ಏನೇನ್ ಮಾಡ್ಕೊಂಡಿ? ಏನೇನ್ ರೆಡಿ ಮಾಡ್ಕೊಂಡಿ? ನಿನ್ನ ಹೊಲದಾಗ ಈ ಸದ್ದ ಏನ್ ಬೇಕಾದ್ ಓದ್ ಹಾಕಿದ್ರು ಎಲ್ಲ ಮಣ್ಣು ಪಾಲಾಗಿ ಹೋಗತ್ತೆ. ಹಾ ಯಾಕೋ? ಯಾಕಂತ ಕೇಳ್ತೇನೆ, ಕಣ್ಣಾಪಟ್ಟಿ ಮಳಿ ಐತಿ, ಖರೀಕೆ ಬೆಳೆದೈತಿ. ಹಿಂಗಾಗಿತ್ತ? ಈ ಬೀಜ ಗೊಬ್ಬರ ಓದ್ ಹಾಕಿರ ಏನ್ ಬರ್ತೈತಿ ಅದ್ರಾಗ ಎಲ್ಲ ಮಣ್ಣು ಪಾಲಾಗಿ ಹೋಗ್ಬಿಡ್ತೈತಿ. ನನಗ ಅದೆಲ್ಲ ಏನು ಗೊತ್ತಿಲ್ಲ ನೋಡಪ್ಪಿ. ನೀನ್ ಈಗ ಬಿತ್ತಿ ಬೆಳೆ ತೆಗ್ಯಾಕಬೇಕ. ನೀ ಏನ್ ಮಾಡ್ತೀವಿ ನನಗ್ ಗೊತ್ತಿಲ್ಲ. ನಿನ್ನ ಸಾಮಾನ್ ರೆಡಿ ಮಾಡ್ಕೊಳಬೇಕು. ನೀಟ್ ಪರ್ಮಿಷನ್ ಕೊಟ್ಟಿ ಅಂದ ಬಳಕ ಹಾ ಮತ್ತೆ ಆಗ್ತಾಡ ಹಾ ಮಂದಿ ಮುಂದೆ ನಿಂತು ನೋಡ್ಬೇಕ ಹಂಗ ಬೀಜ ಬಸ್ತನ. ಅದಕ್ಕಿಂತ ಮೊದಲು ಉಗಿ ಒಂದು ಕಮ್ಮನ ಕವನ ಹೊಡಿಲ್ಲ ಮತ್ತೆ ಆಗ್ತಾಡ. ಏನು ಚಂದನ ಬರುವ ಏನಂದ್ರು ಮದ್ರಂಗಿ ಹಾ ಈ ಊರಾಗ ವಜ್ರಕಾಂತನ ಊರಿಗೆ ಭಾಳ ನಡ್ದೈತಿ. ಬಡ ಬಂಗಾರ ಆಸ್ತಿ ಮನಿ ಎಲ್ಲ ಕಸದ್ಕೊಂಡ ಈಗ ರೈತ ಸಂಘದ ಅಧ್ಯಕ್ಷನ ಹಾಕನತ್ ನಿಂತಾನ. ನಿಮ್ಮ ಅಪ್ಪಗಟ್ ಲೋಡ್ ಲಗಾಮ ಹಾಕ, ಇಲ್ಲ ಅಂದ್ರೆ ನಿಮ್ಮ ಅಪ್ಪನ ಬೆವನ್ ತಪ್ಪಲ್ದಾಗ ಕಟ್ಕೊಂಡು ಹೋಗೋ ಕಾಲ ಸನೇಕ ಬಂದೈತಿ. ದೋಸ್ತ್ ಒಟ್ಟ ಅಂಜಾಕ್ ಹೋಗ್ಬೇಡ ನೀ. ನಮ್ಮಪ್ಪ ಅವನವನು ಅಲ್ಲಲ್ಲಿ ಅವನವನ್ ಮಗ ಎಷ್ಟು ಹೇಳಿದ್ರು ಕೇಳಂಗಿಲ್ಲ ಅಂತ ಹೋಗಿ ಹೇಸಿಗೆ ಬೀಳ್ತೀನಿ ಅಂತ ನೋಡ. ಇವತ್ತು ಹೆಂಗಕ್ಕ ನೋಡ್ತೀನಿ ನಾನು ಅಧ್ಯಕ್ಷ ಬಿಡದ ಬೇಡ ದೋಸ್ತ. ನಡಿಲಿ ಅವ್ನು ನೋಡೇ ಬಿಡೋಣ ಅವನ್. ನಡಿ ಹಂಗಾರ ಊರಾಗ ರೈತರನ್ನೆಲ್ಲ ಗೊಳ್ಳಿ ಮಾಡಿ ವಜ್ರ ಮಾತ್ರ ರೈತ ಸಂಘದ ಅಧ್ಯಕ್ಷ ಆಗಬಾರ್ದು. ಹಂಗ ಮಾಡೋಣ ಹೋಗೋಣ ನಡಿ ಹೆಂಗಾದ್ರೆ ಹೋಗಿ ಬಿಡ.
ನಾನೇ ರಾಜ್ಯ ಸದಸ್ಯನೆಂದು ತೀರ್ಮಾನವಾಗಿದೆ. ಆದರೆ ಇಷ್ಟೊಂದು ಜನ ನನಗೆ ಬೆಂಬಲ ಇರ್ತಾರೆ ನನಗೆ ಗೊತ್ತಿರಲಿಲ್ಲ. ಬಂದಿರುವ ಎಲ್ಲ ಗೆಸ್ಟ್ಗಳು ಪಾರ್ಟಿ ಮಾಡಲಿ, ಮಜಾ ಮಾಡಲಿ, ಕೊಟ್ಬಿಡು. ಅದರಂತೆ ಚಾರ್ಲಿ ಮಗನೇ, ನಾನು ನಿನಗೆ ಏನು ಹೇಳಿದ್ದೆ? ಪಾರ್ಟಿಗೆ ಮುಂಚೆ ಒಂದು ಹಕ್ಕಿ ಬರ್ಬೇಕಂತ ಹೇಳಿದೆ ತಾಳೆ. ಕಾರ್ಸೋ ಮಗಳೇ. ಬರೀ ಒಂದು 4 ಕ್ವಾರ್ಟರ್ ಕೊಟ್ರೆ ಕುಡಿಯೋಕೆ ಬಂದ ನನ್ನ ಮಕ್ಕಳು ಇವರು. ಮುಂದೆ ಅವ್ರಿಗೆ ಏನು ಮಾಡ್ತಂದ ನನಗೆ ಗೊತ್ತಿಲ್ಲ. ಇವರಿಗೆ ಹೆಂಡ ದಶೆ ತೋರಿಸಿ ಈ ನನ್ನ ಮಕ್ಕಳು ನನ್ನ ಬಲೆಯಲ್ಲಿ ಕೆಳೆದುಕೊಂಡು ಈ ನಾಟಕಕ್ಕೆ ನಾನೇ ಖಳನಾಯಕನಾಗಿ ಮುಂದೆ ರೈತ ಸಂಘದ ಅಧ್ಯಕ್ಷನಾಗಿ ಮೆರೆಯುತ್ತೇನೆ. ಏನ ಹುಚ್ಚ ನನ್ನ ಮಕ್ಕಳಿಗೆ ಏನು ಗೊತ್ತು? ಚಾರ್ಲಿ ಕಾರ್ಸೋ. ತಯಾರು ಮಾಡುವಂತ ಪವರ್ ಕೆಪಾಸಿಟಿ ನನ್ನ ಹತ್ರ. 100 ಗೂಂಡಾಗಳ ತಯಾರು ಮಾಡುವಂತ ಕೆಪಾಸಿಟಿ ಪವರ್ ಇದಲ್ಲ. ಎಸ್ ವಜ್ರಕಾಂತ, ಅದೆಂತ ಸುಂಟ್ರ ಗಾಳಿ ಸುತ್ತಿಕೊಂಡು ಬಂದರು. ಮಾಡುವ ಈ ಬೆಂಕಿ ನಿನ್ನ ಜೊತೆ ಇರುವಾಗ ಯಾವತ್ತು ಆ ಹಸಿರು ಟವಲ್ ನಿನ್ನ ಹೆಗಲ ಮೇಲೆ ರಾರಾಜಿಸುತ್ತದೆ. ರೈತ ಸಂಘದ ಸದಸ್ಯರೆಲ್ಲ ಮುಕ್ಕಾಲು ಭಾಗ ನಮ್ಮ ಕಡೆನೇ ಸೆಳೆದಿದೆ. ಮೇಲಾಗಿ ಆ ಸಾಕ್ಷಾತ್ ಪರಮಾತ್ಮನೇ ಬಂದ್ರು ಗೆಲುವು ಮಾತ್ರ ನಮ್ಮದೇ. ಎಸ್ ಮೋನಿಕಾ, ಬೊಟ್ಟು ಮಾಡಿ ತೋರಿಸರೆ ಬೆಟ್ಟವನ್ನು ನುಂಗುತ್ತೇನೆ ಅಂತದ್ರಲ್ಲಿ ಈ ಬೆಂಕಿ ಚಾಲಿ ಅನ್ಸುತ್ತಿರುವಾಗ ನನಗೆ ಏಕೆ ಭಯ? ಸಾವುಕಾರ ಒಂದು ಕೆಲಸ ಮಾಡೋನಿಲ್ಲ, ಎಂದು ಸಂಜೆಗೊಂದು ಬಹಿರಂಗ ಸಭೆ ಕೂಡ್ಸ್ಯಾಬಿಡ್ನು. ಅದ್ರಾಗ ರೈತರ ಸಮಸ್ಯೆ, ನೀರಿನ ಸಮಸ್ಯೆ, ಏನೋ ಮದುವೆ ಆಗಲ್ಲ ಮುದುಕರ ಸಮಸ್ಯೆ ಐತೆ. ಏನಾರು ಒಂದು ಡಗಳ ಭಾಷಣ ಬಿಡ್ರಿ, ಎಲ್ಲ ಮಂದಿ ಎಲ್ಲ ನಿಮ್ಮ ಕಡೆನೇ ತಿರುಗ್ತೈತೆ. ನಾವು ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೋರಿ. ಬೆಂಕಿ, ಅವರಿಗೆ ಏನು ಬೇಕೋ ಎಷ್ಟು ಹಣ ಬೇಕೋ ಕೊಟ್ಟು ಕಳಿಸು. ಮುಂದಿನ ನಾನು ನೋಡಿಕೊಳ್ಳುತ್ತೇನೆ. ಎಸ್ ವಜ್ರಕಾಂತ, ಈಗಾಗಲೇ ಅವರು ತೇರ್ದಾಳಕ್ಕೆ ಹೋಗಿ ಟಚ್ ಆಗಿರ್ತಾರೆ. ಅಲ್ಲೇ ಅರಸುಬಾರ್ ಹತ್ರ ಕೆಳಗೆ ಗುಂಡು ಹೊಡಿಸಿ ನಾಳೆ ಬೆಳಗ್ಗೆ ಹೋಟೋತ್ಸವ ಕರ್ಕೊಂಡು ಬರ್ತೇನೆ. ಮೌನಿಕಾ ಕಮ್. ಮೋಸ ವಂಚನೆಯಿಂದ ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡುತ್ತಿರುವ ಕರ್ಮಗೇಡಿಗಳೇ, ಭೂಮಾಪೆ ಮಾಡುತ್ತಿರುವ ನಿಮ್ಮಂತ ನರರಾಕ್ಷಸರ ಕೈಯಲ್ಲಿ ಆ ಪವಿತ್ರವಾದ ರೈತ ಸಂಘದ ಅಧ್ಯಕ್ಷ ಸ್ಥಾನ ಸಿಕ್ಕರೆ ಮಂಗನ ಕೈಯಲ್ಲಿ ಮಾಣಿಕ್ಯ ಸಿಕ್ಕಂತಾಗುತ್ತದೆ. ನೋಡು ಸೂರ್ಯ, ಈಗ ಮಾಡಿರೋ ಪಾರ್ಟಿ ನೋಡಿದ್ರೆ ನಿನಗೆ ಅರ್ಥ ಬೇಕಲ್ಲ. ನಾನೇ ಮುಂದಿನ ರೈತ ಅಧ್ಯಕ್ಷ ಎಂದು ತೀರ್ಮಾನವಾಗಿದೆ. ಸೂರ್ಯ, ನಿನಗೆ ಎಷ್ಟು ಹಣ ಬೇಕೋ ಅಷ್ಟು ಕೇಳು. ಚಿಟಿಕೆ ಅವರ ನಿನ್ನ ಹತ್ರ ಬಂದು ಬಿದ್ದಿರುತ್ತೆ. ತೂ ನಾಲಾಯಕ, ನಿನ್ನ ತೊಟ್ಟ ಹೆಂಜಿಲ್ಲ ಆಸೆಗೆ ಬಾಯಿ ತೆರೆಯಲು ನಾನೇನು ನಾಯಿ ಜಾತಿಯವನೆಲ್ಲ. ಈ ಬಂಟ ಪ್ರಗತಿಪರ ರೈತ ಇದ್ದಾನ. ನಿಮ್ಮಂತ ಲುಚ್ಚ ಭಿಕ್ಷುಕರಿಗೆ ಭಿಕ್ಷೆ ಹಾಕೋ ರಣಧೀರ ನಾನು. ನೋಡು ವಜ್ರಕಾಂತ, ನಿನ್ನ ಹಣದ ದುರಾಸೆಯಿಂದ ನಮ್ಮ ಹಳ್ಳಿಯ ಮುಗ್ಧ ರೈತರ ಮನಸ್ಸು ಕೆಡಿಸಬೇಡ. ನಿನ್ನ ಶರವೇಗದ ವ್ಯಾಘ್ರದ ಮನಸ್ಸಿಗೆ ಲಂಗು ಲಗಾಮ್ ಹಾಕದೆ ಹೋದರೆ ನಿನ್ನ ಅಂತ್ಯಕ್ಕೆ ಅಂಗಾರ ಹಾಕಲು ಹಳ್ಳಿ ಹುಲಿಯ ಬಂದೇ ಬರುತ್ತಾನೆ. ನೋಡು
ವಜ್ರಕಾಂತ, ನೀನು ಯಾರ ಕಣ್ಣಿಗೆ ಮಣ್ಣು ಎರಚಬೇಕಾದ್ರೂ ಬರ್ಚಬಹುದು, ಆದರೆ ಆ ದೇವನೊಬ್ಬನಿಗೆ ಕಣ್ಣಿಗೆ ಮಣ್ಣು ಎರಚಲು ಸಾಧ್ಯವಿಲ್ಲ. ಹಾಗೇನಾದರೂ ಮಾಡಿದರೆ, ಅವನನ್ನು ಚಡಿಯೇಟ್ ಕೊಡಲು ಶುರು ಮಾಡಿದರೆ ಶಬ್ದನು ಕೇಳಲ್ಲ, ಪೆಟ್ಟು ಹತ್ತಲ್ಲ, ಆದ್ರೆ ನೋವು ಮಾತ್ರ ಅಯ್ಯಯ್ಯೋ ಅಮ್ಮಮ್ಮ, ಅಯ್ಯಯ್ಯೋ ಅಮ್ಮಮ್ಮ. ಹೋಗು ಮಗನೇ ಹೋಗು ಸೂರ್ಯ. ಸೂರ್ಯ ಕಿರಣದಂತೆ ಪಳ ಪಳ ಮಾತಾಡಿ ಹೋದರೆ ಮಗನೇ ನೀನು ಹೀರೋ ಅಂದುಕೊಂಡಿದ್ದೇನೋ, ಅದು ನಿನ್ನ ಭ್ರಮೆ. ನಿಮ್ಮೆಲ್ಲರಿಗೂ ಆ ಹುಲಿಯಾಣ ಗೋರಿಯಲ್ಲಿ ಒಂದು ಸಲ ಮೋಕ್ಷ ನೀಡುತ್ತೇನೆ ಮಕ್ಕಳ್ರ್ಯ. ಲೇ ಚಾರ್ಲಿ, ಯಪ್ಪ ಲೇ ಬೆಪ್ಪ, ಬಾಯ್ ತೆರವು ಹಾಗೆ ನಿಂತಿರುವೆ. ನಮ್ಮ ಕೆಮಿಕಲ್ ಫ್ಯಾಕ್ಟ್ರಿ ಕೆಲಸ ಹೇಗೆ ಹಿಡಿದು ನೋಡ್ಕೊಂಬರೋಣ. ತಗ ಮಗನ ಗಾಡಿನ. ನಡ್ರಿ ಸಾವ್ಕಾರ, ಸರ್ಕಾರ ನಿಮ್ದೈತೆ. ಆತ ನೈಟಿ ಬಡ್ದ ಬರ್ನು. ಭಾಳ ಓವರ್ ಮಾಡಬೇಡ ನಡಿ. ಧನ್ರಾಜ್ ಕಣ್ಣಿಟ್ಟ ಹೆಣ್ಣನ್ನು ಎಂದು ಬಿಟ್ಟವಲ್ಲ ಈ ರಸಿಕ ರಾಜ. ಎರಡ ಜಾನೆದು ನಾಲ್ಕ ಸಿಂಹದು 6 ಹುಲಿದು 8 ಈ ಬಸವರಾಜದು. शिवा जगत तैयार करके सो गया, ब्रह्म जीवन निर्माण करके भूल गया. ಆದರೆ ನನ್ನಿಂದ ಸೃಷ್ಟಿಗೊಂಡ ಈ ದುರ್ಹಂಕಾರ ಸುಂಟರ ಗಾಳಿಯಿಂದ ಇಡೀ ಸಾಮ್ರಾಜ್ಯವನ್ನೇ ಕುಖ್ಯಾತಗಳನ್ನಾಗಿ ಮೆರೆದಿದ್ದರೆ ನನ್ನ ಹೆಸರು ಕೆರಳಿದ ಕಾಳಿಂಗ ಸರ್ಪ ಬೆಂಕಿನೇ ಅಲ್ಲ. ಲೇ ವಜ್ರಕಾಂತ್, ನಿನ್ನ ಬಲಗೈ ಬಂಟನೆಂದು ನಿನಗೆ ಪ್ರೂವ್ ಮಾಡಿ ನಿನ್ನ ಶ್ರೀಮಂತಿಗೆ ಸಿರಿತನ ಕ್ಷೀಣಿಸುವ ಸಮಯ ಸಮೀಪ ಬಂದಾಗಿದೆ. ನಾನು ಜೈನದ ಜೇಡರ ಬಲೆಯಲ್ಲಿ ಬಿದ್ದು ಒದ್ದಾಡೋ ಹುಳ ನೀನಾದೆಯ. ಸೊಕ್ಕಿನಿಂದ ಮೆರೆಯುತ್ತಿರುವ ನಿನ್ನ ತಂಗಿಯ ಶೀಲದ ಸುಖ ಅನುಭವಿಸಿ ಬಿಸಾಕುವೆ ಮುಸರೆ ತೊಟ್ಟಿಗೆ. ಓಹೋ, ನನ್ನ ಸೂತ್ರಧಾರಿ ಮೋನಿಕಾ ಬಂದಂತೆ ಕಾಣುತ್ತಿದೆ. ಬರಲಿ ಬರಲಿ. ಹಾಯ್ ರಾಜ, ಬೇಗ ಬಾ ಅಂತ ಫೋನ್ ಮಾಡಿದ್ರಲ್ಲ, ಏನಾದ್ರೂ ಕೆಲಸವಿತ್ತೆ? ಎಸ್ ಮೋನಿಕಾ, ವೆರಿ ವೆರಿ ಇಂಪಾರ್ಟೆಂಟ್ ಕೆಲಸವಿದೆ. ಗುರಿ ನೋಡಿ ಯಶದ ನನ್ನ ಕಲ್ಲಿನ ಹೊಡೆತಕ್ಕೆ ಕವಿ ಬರೆದ ಕಥೆಯನ್ನು ತಿರುಮರು ಮಾಡಿರುವೆ. ಅಂದ ಹಾಗೆ ನಾನು ನಿನಗೆ ಕೊಟ್ಟ ಕೆಲಸ ಮುಗಿಸಿರುತ್ತಾನೆ. ಬೆಂಕಿ, ನೀನು ಕೊಟ್ಟಿರೋ ಕೆಲಸ ನಾನೆಲ್ಲ ಮಾಡಿ ಮುಗಿಸಿದೆ. ಆದ್ರೆ ಆ ಫ್ಯಾಕ್ಟ್ರಿ ರೆಕಾರ್ಡಿಂಗ್ ನನ್ನ ಕೈ ಸೇರ್ಬೇಕನ್ನೋಷ್ಟರಲ್ಲಿ ಆ ಚಾರ್ಲಿ ನಡು ಬಂದು ಕೆಡಿಸ್ತಿದ್ದಾನೆ. ಛ, ಬೇಗ ಮಾಡಿ ಮುಗಿಸು ಮೋನಿಕಾ. ಆ ಚಾರ್ಲಿಗೆ ಒಂದು IB ಅನ್ನು ಕೊಡಿಸಿದರೆ ನಾಯಿ ಹಾಗೆ ಬಿದ್ದಿರ್ತಾನೆ. ಆ ಚಾರ್ಲಿಯ ವಿಷಯ ನನಗೆ ಬಿಡು. ಆ ಫ್ಯಾಕ್ಟ್ರಿ ಕಾರ್ಡ್ ನಮ್ಮದಾದರೆ ಇಡೀ ಊರಿನ ರೈತರು ನಮ್ಮ ಅಡಿಯಾಳಾಗಿ ಬಿದ್ದಿರ್ತಾರೆ. नहीं ये समझो तो कुछ भी नहीं संकल्प हो सकता. जितना प्रयत्न करते हैं उतना फल मिलता है. ನೀನೇ ಇರೋದು ಜೀವನ, ಇವತ್ತು ಇರೋದು ಅನುಭವ. ಮೋನಿಕಾ, ಯಾರು ಇರದ ಈ ನಿಸರ್ಗದ ಮಧ್ಯ ಒಂದು ಇಂಪಾದ ಗೀತೆಗೆ ಪಲ್ಲವಿ ಆಗಬಾರ್ದೆ ನನ್ನ ಚಲವೇ ಮಂದಾರದ ಹೂವೆ. ಹಾಗೆ ಆಗಿ
ಇದೇನಿದು ಮೋನಿಕಾ? ಈ ಕಳ್ಳ ಕದಿಮ ಮೋಸಗಾರನೊಂದಿಗೆ ನೀನು ನೀನೇಕೆ ಇಲ್ಲಿಗೆ? ನಿರ್ಭಯವಾದ ಸ್ಥಳದಲ್ಲಿ ಎರಡು ಸರ್ಪಗಳ ಮಿಲನದ ಮಧ್ಯೆ ಬಂದು ಡಿಸ್ಟರ್ಬ್ ಮಾಡಿವೆಯಲ್ಲ, ಯಾರು ಇವನು ಮೋನಿಕಾ? ಬೆಂಕಿ, ನನ್ನ ಪ್ರೀತಿಯ ವಾರಸುದಾರ ಇದ್ದಾನಂತ ಹೇಳಿದ್ದೆಲ್ಲ, ನಾನು ಉಪಯೋಗಿಸಿ ಬಿಡುವ ಗೊಂಬೆ ಇದು. ಅದೇ ನೀನು ಉಪಯೋಗಿಸೋ ಗೊಂಬೆನಾ? ಪ್ರೀತಿ ಪ್ರೇಮ ಎಂದರೇನು ನಿನಗೆ ಗೊತ್ತಾ? ಅಂತ ಶಬ್ದಕ್ಕೆ ಚ್ಯುತಿ ತಂದ ಮೋಸಗಾರ್ತಿ ನೀನು ಮೋನಿಕಾ. ಈ ಹಳ್ಳಿ ಹುಡುಗ ಮುಗ್ಧ ರೈತನನ್ನು ನಂಬಿಸಿ ಪ್ರೀತಿಸಿ ನಿಮ್ಮ ಮೋಸದ ಆಟಕ್ಕೆ ಆಟದ ಗೊಂಬೆಯನ್ನಾಗಿ ಮಾಡಿಕೊಂಡು ನಿಮ್ಮ ತೀಟೆ ತೀರಿದ ಮೇಲೆ ಉಂಡೈಲೆ ಬೀಸಾಕಿದ ಹಾಗೆ ಬೀಸಾಕುವಿರಲ್ಲ. ನಿನಗೆ ಮಾನ ಮರ್ಯಾದೆ ಇದೆಯೇನೆ? ಏಯ್, ಮಾನ ಮರ್ಯಾದೆದ ಬಗ್ಗೆ ಈ ರೀತಿ ಮಾತಾಡೋ ಉಪದೇಶ ಬೇಕಾಗಿಲ್ಲ. ಈ ರೀತಿ ಕೇಳೋ ಅವಶ್ಯಕತೆನೂ ನನಗಿಲ್ಲ. ಸುಮ್ಮನೆ ಬಂದ ದಾರಿಗೆ ಸುಂಕಲೆಂದು ಹೊರಟು ಹೋಗಿಲಿಂದ. ಹೋಗದಿದ್ದರೆ ಏನು ಮಾಡುವೆ ಹೆಮ್ಮಾರಿ? ಎಲ್ಲಿಂದಲೂ ಬಂದು ನನಗೆ ಮೋಸದ ಪ್ರೀತಿ ತೋರಿಸಿದೆ. ಹೀಗೆ ಹೊರಟು ಹೋಗೋನ್ನುವೇ ಮೋಸಗಾರ್ತಿ. ನಮ್ಮ ಈ ಪವಿತ್ರ ನಾಡಲ್ಲಿ ಸೀತಾಮಾತೆ ಸತಿ ಸಕುಬೆಯ ಅಂತ ಮಾನ್ ಪತಿವತರ ಹುಟ್ಟಿ ಬೆಳೆದ ನಾಡಿದು. ನೀನು ಇಲ್ಲೇ ಇದ್ದರೆ ನಮ್ಮ ಸಂಸ್ಕೃತಿಯನ್ನು ಹಾಳು ಮಾಡುತ್ತೀಯ. ನನಗೆ ಹುಚ್ಚು ಹಿಡಿಯುವ ಮುಂಚೆ ನಮ್ಮೂರಿಂದ ಹೊರಟು ಹೋಗು. ನನ್ನ ಮನಸ್ಸಿನಿಂದ ಬಹುದೂರ ಹೊರಟು ಹೋಗು. ನನಗೆ ಹೊರಟು ಹೋಗು ಅಂತ ಹೇಳಕ್ಕೆ ನೀನೇ ನನ್ನ ಕೈ ಹಿಡಿದ ಪತಿನ, ಅಥವಾ ಪ್ರಾಣಕ್ಕೆ ಪ್ರಾಣ ಕೊಡುವ ಈ ನನ್ನ ಪ್ರಿಯಕರಣ? ಅದ್ಯಾವುದು ಅಲ್ಲ ಹುಚ್ಚ ನಾಯಿ. ನಿನ್ನ ಮಾಯಾ ಜಿಂಕೆ ಪ್ರೀತಿ ಎಂಬ ಮಾಯಾ ಜಿಂಕೆದ ಬೆನ್ನು ಹತ್ತಿ ನನ್ನ ಭವಿಷ್ಯವನ್ನು ಹಾಳು ಮಾಡಿಕೊಂಡ ಮಹಾಪಾಪಿ ನಾನು. ನೋಡು ಮೋನಿಕಾ, ನನ್ನ ಮೇಲೆ ಸಿಟ್ಟು ಇದ್ದರೆ ಇಲ್ಲೇ ಹೊಡಿ ಬಡಿ ಕಡಿ, ಆದರೆ ಪ್ರೀತಿಸುವುದು ಎಲ್ಲೆಂದ ಮಾತ್ರ ಹೇಳಬೇಡ. ಹಾಗೇನಾದರೂ ಹೇಳಿದರೆ ನಾನು ಇದ್ದು ಸತ್ತಂತೆ. ಮೋನಿಕಾ, ನಿನ್ನ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ಮೋನಿಕಾ, ದಯವಿಟ್ಟು ನನ್ನ ಬೇಡ. ಈ ನಿನ್ನ ಹೊಲಸು ಕೈಯಿಂದ ನನ್ನ ಮುಟ್ಟೋದಕ್ಕೆ ಹೋಗಬೇಡ. ದನ ಕರುಗಳ ಬಗ್ಗೆ ಹೊಲಸು ಎತ್ತುವ ಈ ಸೆಗಣಿ ಕೈಯಿಂದ ನನ್ನನ್ನು ಮುಡ್ತಾ ಇದ್ಯಾ? ಒಳ್ಳೆ ಮಾತಿನಿಂದ ಹೊರಟು ಹೋಗು. ಈ ಸಗಣಿ ಎತ್ತು ಕೈಗಳನ್ನು ಹೊಲಸು ಎಂದೇ ಅಲ್ಲ, ಇದೇ ಕೈಗಳಿಂದ ಪವಿತ್ರವಾದ ಅಮೃತವಾದ ಹಾಲನ್ನು ಹಿಡಿದುಕೊಟ್ಟು ಪಂಚಾಮೃತ ಎಂದು ಸೇವನೆ ಮಾಡುವಾಗ ಬಡಿಯಲಿಲ್ಲವೇ ಆ ನಿನ್ನ ಮೂಗಿಗೆ ಕೆಟ್ಟ ವಾಸನೆ? ಅಷ್ಟೇ ಯಾಕೆ, ಪವಿತ್ರವಾದ ಭೂತಾಯಿ ಮಡಿಲಿಗೆ ಉತ್ತಿ ಬಿತ್ತಿ ಬೀಜವನ್ನು ಹಾಕಿ ಅದೇ ಅನ್ನವೆಂದು ಸ್ವೀಕರಿಸುತ್ತಿರುವಾಗ ನಿನಗೆ ಬಡಿಯಲಿಲ್ಲವೇ ಆ ನಿನ್ನ ಮೂಗಿಗೆ ಕೆಟ್ಟ ವಾಸನೆ? ಮಳಿ ಗಾಳಿ ಚಳಿ ಅನ್ನದೆ ಇಡೀ ನನ್ನ ದೇಹವನ್ನು ಭೂತಾಯಿ ಮೀಸಲಿಗೆ ಮಡಿಲಿಟ್ಟ ಈ ಅನ್ನದಾತನ ಕೈಗಳನ್ನು ಹೊಲಸು ಎಂದೇ ಅಲ್ಲ. ಪ್ರೀತಿ ಪ್ರೇಮ ಎಂದರೆ ನಿಮ್ಮಂತ ಸೋಗಲಾಡಿ ಹುಡುಗಿಯರೇನು ಗೊತ್ತು? ಪಾರ್ಟಿ
ಮೋಜು ರೆಸ್ಟೋರೆಂಟ್ಗಳಲ್ಲಿ ತೀಟೆ ತೀರಿಸುವುದನ್ನು ನೀವು ಪ್ರೀತಿ ಅನ್ನುತ್ತೀರಿ. ಪ್ರೀತಿ ಪ್ರೇಮ ಎಂದರೆ ಸತಿಪತಿಗಳು 100 ವರ್ಷ ಸಂಬಂಧವನ್ನು ಗಟ್ಟಿ ಮಾಡೋ ಪವಿತ್ರ ಮೆಟ್ಟಲು ಎನ್ನುತ್ತೀವಿ. ಅಂತ ಪವಿತ್ರ ಮೆಟ್ಟಲನ್ನು ಕಳಿಸಿಕೊಂಡ ಕೊಲ್ಲಿಗೆಟ್ಟ ನಾರಿ ನೀನು. ಮೋನಿಕಾ, ಆವೇಶದಲ್ಲಿ ಏನೇನು ಮಾತನಾಡಿಬಿಟ್ಟೆ. ನನ್ನಿಂದ ತಪ್ಪೆನಿಸಿದರೆ ಕ್ಷಮಿಸಿ ಬಿಡು. ನಿನ್ನ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ಮೋನಿಕಾ. ಬೇಡ ಮೋನಿಕಾ. ಗುಡ್ ಬೆಂಕಿ, ವೆರಿ ಗುಡ್. ಒಳ್ಳೆ ಕೆಲಸನೇ ಮಾಡ್ದ್ಯಾ. ಈ ಕತೆ ನನ್ನನ್ನ ಮುಟ್ಟೋದಕ್ಕೆ ನೋಡ್ದ. ಅಷ್ಟೇ ಅಲ್ಲ, ಸಾವಿರಾರು ಶ್ರೀಮಂತರು ನನ್ನನ್ನ ಕೈ ಹಿಡಿದಕ್ಕೆ ಕ್ಯೂ ಹಚ್ಚಿ ನಿಂತಿದ್ದಾರೆ. ಅಂತದ್ರಲ್ಲಿ ಇವಪ್ಪ ರೈತ, ಇವನ ನನ್ನ ಕೈ ಹಿಡಿಯಲು ಬಂದಿದ್ದಾನಲ್ಲ, ಆ ನಾಯಿಗೆ ಸರಿಯಾದ ಬುದ್ಧಿಯನ್ನೇ ಕಲಿಸಿದ್ಯಾ. ಹೇಗಿದೆ ಈ ಬೆಂಕಿ ಏನದ ಭಯಾನಕ ಬಲೆಯ? ನಾನು ಹೆಣದ ಬಲೆಯಲ್ಲಿ ಪ್ರತಿಯೊಬ್ಬರು ಬೀಳಲೇಬೇಕು. ಲೇ ಹುಲಿಯ, ನಿನ್ನ ಗೆಳೆಯ ಸೂರ್ಯನ ಕತ್ತು ಇಂದು ನೆಲಕ್ಕೆ ಬೆತ್ತು. ಮೋನಿಕಾ, ನಡೆ ಹೋಗೋಣ. ನಡೆ ಬೆಂಕಿ, ಇವನ ದೇಹವನ್ನು ನರಿ ನಾಯಿಗಳ ಪಾಲಾಗ್ಲಿ. ಬಾ. ಅಯ್ಯೋ ಮೋನಿಕಾ, ಮೋಳು ಒಳ್ಳೆ ಆಕಿ. ಮೋನಿಕಾ, ನನ್ನ ಕೈ ಬಿಡಬೇಡ ಮೋನಿಕಾ. ಮೋನಿಕಾ, ನಾನು ಕೈ ಬಿಡಬೇಡ ಮೋನಿಕಾ. ನಾನು ಬರ್ತೀನಿ. ನಡು ನೀರ ಕಣ್ಣಿಗೆ ಕಾಣದ ನಿನಗೆ ನನ್ನ ನಮಸ್ಕಾರ. ಕಣ್ಣಿಗೆ ಕಾಣದು ನಾಟಕಕಾರ ನಮಸ್ಕಾರ. ಕಣ್ಣಿಗೆ ಕಾಣದು ನಾಟಕಕಾರ ಕಣ್ಣಿಗೆ ಕಾಣದ ನಾಟಕಕಾರ. ಬಂದು ನಾನು ಕರ್ಕೊಂಡು ಹೋಗ್ತಾದ್ರು. किसी के बात से तुम डरो मत, किसी के उम्मीद पर तुम रहो मत, किसी पर भरोसा करके तुम जीवो मत. This is my pulse. ಕನಸು ಕಾಣುವವನೇ ಕನಸುಗಾರ, ಜನ ಗಳಿಸುವವನೇ ಜನನಾಯಕ, ಹಣ ಗಳಿಸುವವನೇ ಸಾಹುಕಾರ, ಹುಡುಗಿಯರ ಹಿಂದೆ ಬಿದ್ದವನೇ ಹುಚ್ಚ. ಈ ಪ್ರಪಂಚದಲ್ಲಿ ಮನುಷ್ಯ ಸಂತೋಷವಾಗಿ ಬಾಳಿ ಬದುಕಬೇಕಂದ್ರೆ ದುಡ್ಡು ಬೇಕು. ದುಡ್ಡು ಅಂದಿದ್ರೆ ಸಾಕು, ನಾವೇನು ಬೇಕಾದ್ರೂ ಸಾಧಿಸಬಹುದು. ಈ ಜಗತ್ತಿನ ಅಡಿಪಾಯ ಇರೋದೇ ಹಣದ ಮೇಲೆ. ಇದೇ ಹಣದಿಂದಲೇ ಈ ಊರ ಜನರನ್ನು ಖರೀದಿಸಿ
ನನಗೆ ಇಷ್ಟ ಬಂದ ಹೆಣ್ಣುಗಳನ್ನು ಅನುಭವಿಸಿ ಮಜಾ ಮಾಡಿ ಅವರಿಗೆ ಸಜಾ ನೀಡಿ ನನ್ನ ಕಾಮದಾಹವನ್ನು ನೆಂಗಿಸಿಕೊಳ್ತಿರ್ತಾ ಬಂದ್ರವೆ. ಲೇ ವಜ್ರಕ, ನಿನ್ನ ಬಲಗೈ ಬಾಂಟನೆಂದು ನಿನಗೆ ಪ್ರೂವ್ ಮಾಡಿ ಅನ್ಯಾಯದಿಂದ ಕೂಡಿ ಹಾಕಿದ ನಿನ್ನ ಸರ್ವ ಸಂಪತ್ತನ್ನು ದೋಚಿಕೊಂಡು ನಿನ್ನ ತಂಗಿ ಪಲ್ಲವಿಯ ಏನೆಂದು ವರ್ಣಿಸಲಿ ಅವಳ ಸೌಂದರ್ಯ ಸೊಬಗನ್ನು. ಸುರಲೋಕದ ಸುಂದರಿಯಾದ ರಂಬೆ ಊರ್ವಶೆ ಮೇನಕೆರಿಗೆ ಎಲ್ಲಾದರೂ ಸ್ವಲ್ಪ ಕಪ್ಪು ಚುಕ್ಕೆ ಇರಬಹುದು, ಆದರೆ ಅಂಬರದ ಕೆಂಬಣ್ಣದಲ್ಲಿ ರವಿ ಮೂಡಿ ಬಂದಾಗಿದೆ ಪಲ್ಲವಿಯ ಚಲುವ. ನಿಜಕ್ಕೂ ಅಷ್ಟೊಂದು ಸೌಂದರ್ಯ ರಾಶಿ ಹೊತ್ತ ನಿನ್ನನ್ನು ನನ್ನ ಅರಮನೆಯ ರಾಣಿಯನ್ನಾಗಿ ಮಾಡಿಕೊಳ್ಳದಿದ್ದರೆ ನನ್ನಂತ ಮುಟ್ಟಾಳ ಬೇರೆ ಇನ್ಯಾರೂ ಇಲ್ಲ. ಓಹೋ, ನೆನೆದವರ ಮನದಲ್ಲಿ ಎಂದಾಗೆ ಪಲ್ಲವಿ ಇತ್ತ ಕಡೆಯನ್ನು ಬರ್ತಿದ್ದಾಳೆ. ಬರಲಿ, ಅವಳಿಗೆ ನನ್ನ ಮೋಸದ ಕಾಳು ಹಾಕಿ ಬಲೆಗೆ ಹಾಕಿಕೊಳ್ಳಲೇಬೇಕು. ಹಲೋ ಮಿಸ್ ಪಲ್ಲವಿ, ಈ ಕಡೆ ತಮ್ಮ ಪ್ರಯಾಣ? ಯಾಕೆ ಹಾಯಾಗಿ ಈ ಹವಾಮಾನದಲ್ಲಿ ನಾನು ತಿರುಗಾಡ್ಬೇಕಾದ್ರೆ ಯಾವ್ದಾದ್ರೂ ದೊಣ್ಣೆ ನಾಯಕನ ಅಪ್ಪಣೆ ಪಡಿಬೇಕೇನು? ನೋ 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 ಮಿಸ್ ಪಲ್ಲವಿ, ನೀವು ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದೀರಾ. ತಮ್ಮಂತ ಅಗರ್ಭ ಶ್ರೀಮಂತರು ಮೇಲಾಗಿ ಕೈಗೊಂದು ಕಾಲಿಗೊಂದು ಮನೆಯಲ್ಲಿ ಆಳಿರುವಾಗ ತಾವು ಈ ರೀತಿ ಕಾಲ್ನಡಿಗೆಯಲ್ಲಿ ಬಂದರೆ ನನಗೆ ಮುದುಗರ ಅನಿಸುತ್ತೆ. ನೀನು ಹೂ ಎಂದರೆ ಅದರ ಮುಂದಿನ ತಯಾರಿ ನಾನು ಮಾಡುತ್ತೇನೆ, ಏನಂತೀಯ? ಹಲೋ ಮಿಸ್ಟರ್ ಮೊಚ್ಚ ಬಾಯ್ನ, ನೋಡು, ನೀನೇನಾದ್ರೂ ಕೆಲಸ ಮಾಡ್ಬೇಕಾದ್ರೆ ಅದು ಕೇವಲ ನಮ್ಮ ಅಣ್ಣನ ಹತ್ರ, ಅವನಿಗೆ ನಿನ್ನ ಸಹಾಯನಕ ಆಗಿರಬಹುದು. ಆದ್ರೆ ಹಾಗಂತ ನನ್ನ ಹತ್ರ ಬಂದು ನಿನ್ನ ಬಾಲ ಬಿಚ್ಚಬೇಕಾಗಿಲ್ಲ. ನಿನ್ನ ಸಹಾಯದ ಅಗತ್ಯವೂ ನನಗಿಲ್ಲ. ಪಲ್ಲವಿ, ನಿನ್ನನ್ನು ನನ್ನ ಹೃದಯ ಎಂಬ ಪಲ್ಲಕ್ಕಿಲಿಟ್ಟು ಆರಾಧಿಸುತ್ತಿದ್ದೇನೆ. ಅಂದ್ರೆ ನೋಡ್ ಪಲ್ಲವಿ, ಸುತ್ತಿ ಬಳಸಿ ಮಾತನಾಡಲು ನನಗೆ ಸಮಯವಿಲ್ಲ. ನೇರವಾಗಿ ವಿಷಯಕ್ಕೆ ಬರ್ತೇನೆ. ನಾನು ಎಂದು ಈ ಊರಿಗೆ ಕಾಲಿಟ್ಟನು ಅಂದೇ ನಿನ್ನ ಸೌಂದರ್ಯಕ್ಕೆ ಮಾರು ಹೋಗಿದ್ದೇನೆ. ನನ್ನ ಜೀವನದಲ್ಲಿ ಮದುವೆ ಅಂತ ಸುಮಂಗಳ ಕಾರ್ಯವಾಗಬೇಕೆಂದರೆ ಅದು ನಿನ್ನೊಂದಿಗೆ ಅಂತ ತೀರ್ಮಾನ ಮಾಡಿಕೊಂಡಿದ್ದೇನೆ ಪಲ್ಲವಿ. ನೀನು ಹೂ ಎಂದರೆ ನನ್ನ 100 ವರ್ಷರಲ್ಲಿ ನಿನ್ನನ್ನೇ ಪಟ್ಟದರ್ಶಿಯನ್ನಾಗಿ ಮಾಡಿಕೊಳ್ಳುತ್ತೇನೆ, ಏನಂತೀಯ? ಕಾಲಲ್ಲಿರುವ ಚಪ್ಪಲಿನ ಕೈಗೆ ತೆಗೆದುಕೊಂಡು ಮಕ ಕೆತ್ತು ಹಾಗೆ ಹೊಡೆಬೇಕನ್ಸುತ್ತೆ ನನಗೆ. ಪಲ್ಲವಿ, ಮೊಚ್ಚೋ ಬಾಯ್ನ, ಏನೋ ಪಲ್ಲವಿ, ನೋಡು, ಕಾಲಲ್ಲಿರುವ ಎಷ್ಟೇ ಚಪ್ಪಲಿನ ಹಾಕೊಂಡ್ರು ಆ ಚಪ್ಪಲಿ AC ರೂಮ್ ನಲ್ಲಿ ಇಟ್ಟ ಮಾತ್ರಕ್ಕೆ ತಲೆ ಮೇಲೆ ಹೊತ್ತುಕೊಂಡು ತಿರುಗುವಷ್ಟು ಮೂರ್ಖಳು ನಾನಲ್ಲ. ಮೆತ್ತಗೆ ಮಾತನಾಡಿ ಒಲಿಸಿಕೊಳ್ಳಬೇಕೆಂದರೆ ಎಷ್ಟು ಹಾರಾಡ್ತಿರೋಲ್ಲ ಸೊಕ್ಕಿನ ಹೆಣೆ. ಹೇಳಿದ್ನಲ್ಲೋ, ಕಾಲಲ್ಲಿರೋ ಚಪ್ಪಲಿನ ತಲೆ ಮೇಲೆ ಹೊತ್ತುಕೊಂಡು ತಿರುಗುವಷ್ಟು ಮೂರ್ಖಳು ನಾನಲ್ಲ ಎಂದು ಆತಳ ಸುತ್ತಳ ಪಾತಾಳ ಹರಿಹರ ಬ್ರಹ್ಮಾದಿಗಳು ಒಂದು ಬಂದರು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ನಿನ್ನಂಥವನಿಂದ ಏನೋ ಮಾಡೋಕೆ ಸಾಧ್ಯ? ನನ್ನಂತ ಹೆಣ್ಣು ನಿನಗೆ ಬುದ್ಧಿ ಮಾತು ಹೇಳಿದ್ರೆ ಅರ್ಥ ಆಗೋದಿಲ್ವೇನು? ಪಾಪ, ನಿನಗೆ ಹೇಗೆ ಅರ್ಥ ಆಗ್ಬೇಕು ಹೇಳು ನಾನು ಹೇಳುವ ಬುದ್ಧಿ ಮಾತುಗಳು? ಈ ಸಮಾಜದ ಗಂಡುಳ್ಳ ಗರತಿಯವರು ಪಲ್ಲವೇ, ಈ ನಿನ್ನ ಸಮಾಜದಲ್ಲಿ ಎಂತೆಂತ ಗಂಡುಳ್ಳ ಗರತಿಯರು ತುಂಬಿಕೊಂಡಿದ್ದಾರೆ ಗೊತ್ತಾ? ಸದ್ದಿಲ್ಲದೆ ಸೂಳೆಗಾರಿಕೆ ಮಾಡುತ್ತಾರೆ. ದೊಡ್ಡ ದೊಡ್ಡ ದನಿಗಳಿಗೆ ಸೆರಗು ಹಾಸಿ ಬರುವ ಗಂಡುಳ್ಳ ಗರತಿಯರಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ.
ಹೆತ್ತ ಮಗಳನ್ನು ವೇಷವಾಟಿಕೆ ಮಾಡಲು ಹಚ್ಚಿ ಅದರಿಂದ ಬಂದ ಹಣದಲ್ಲಿ ಮಜಾ ಮಾಡುವ ತಲೆ ಹಿಡುಕ ತಾಯಂದ್ರೆಷ್ಟೆಲ್ಲ ಈ ನಿನ್ನ ದರಿದ್ರ ದುನಿಯಾದಲ್ಲಿ ಮಿಂಡರಿಗೆ ಹುಟ್ಟಿದ ಪಾಪದ ಪಿಂಡಕ್ಕೆ ಗಂಡನ ಹೆಸರು ಹೇಳೋ ಬಂಡ ಸುಳ್ಳರಷ್ಟಿಲ್ಲ ಈ ನಿನ್ನ ಕೆಟ್ಟ ಕಲಿಯುವುದಲ್ಲಿ ಕಾಲೇಜ್ಗೆ ಹೋಗುತ್ತೇನೆಂದು ಹೇಳಿ ಗೆಳೆಯನನ್ನು ಕರೆದುಕೊಂಡು ಲಾರ್ಜ್ ರೆಸ್ಟೋರೆಂಟ್ ರಲ್ಲಿ ಬೆಡ್ ಬದಲಾಯಿಸಿ ಬರುವ ಬಣ್ಣದ ಹುಡುಗಿಯರಷ್ಟಿಲ್ಲ ಈ ನಿನ್ನ ಕಲಿಯುಗದಲ್ಲಿ ವಾಟ್ಸ್ಆಪ್ ಫೇಸ್ಬುಕ್ ಬಳಸಿ ಅದರಲ್ಲಿ ಗೆಳೆತನ ಬೆಳೆಸಿ ಕದ್ದು ಮುಚ್ಚಿ ಕಾಮಲೀಲಿ ಆಡಿ ಬರುವ ಮಿಟಕಲಾಡಿಯರಷ್ಟಿಲ್ಲ ಈ ನಿನ್ನ ಇಂಟರ್ನೆಟ್ ಯುಗದಲ್ಲಿ ಅಂದಾಗ ಎತ್ತ ಕಡೆಯಿಂದ ಎದ್ದು ಬಂದು ಒದಿತಾರೆ ಆ ನಿನ್ನ ಗಂಡೊಳ್ಳ ಗರತಿಯರು. ಏಯ್, ಮುಚ್ಚು ಬಾಯ್ನ ಪಾಪಿ. ನಮ್ಮ ಸಮಾಜದಲ್ಲಿ ಹುಟ್ಟಿದ ಗರತಿಯರ ಬಗ್ಗೆ ಇಷ್ಟೊಂದು ಕೇವಲವಾಗಿ ಮಾತನಾಡ್ದ ಮನುಷ್ಯನ ನೀನು ರಾಕ್ಷಸ. ನೋಡು, ಕೇವಲ ಹಣದ ಹಾಸಾಗಾಗಿ ಸೆರಗ್ ಹಾಸೋಕೆ ಬೀದಿ ಬಸವಿಯಲ್ಲ. ಈ ನಮ್ಮ ಭರತ ಭೂಮಿಯಲ್ಲಿ ಅದೆಂತಹ ಪುಣ್ಯವತಿಯರು ಹುಟ್ಟಿ ಆಳದು ಹೋಗಿದ್ದಾರೆ ಅಂತ ನಿನಗೆ ಗೊತ್ತೇನು? ಹೇಮರೆಡ್ಡಿ ಮಲ್ಲಮ್ಮ, ಬೆಳವಡಿ ಮಲ್ಲಮ್ಮ, ಅಷ್ಟೇ ಏಕೆ ಸಜ್ಜನರ ಶರಣಮ್ಮ, ಈ ನಮ್ಮ ಕಿತ್ತೂರ ಚೆನ್ನಮ್ಮ, ಪವಿತ್ರವಾದ ಈ ನಾಡಿನಲ್ಲಿ ಸತ್ಯವಾನ ಸಾವಿತ್ರಿ, ಇವರೆಲ್ಲ ಕೇವಲ ಹೆಣ್ಣಾಗಿರ್ಲಿಲ್ಲ, ಪವಿತ್ರವಾದ ಹೆಣ್ಣುಗಳೇ ಆಗಿದ್ರು. ಅಂತ ಹೆಣ್ಣುಗಳು ನಡೆದ ದಾರಿಯಲ್ಲಿ ನಡೆದು ಬಂದ ನಾನು ನಿನ್ನಂತವರಿಗೆ ಸೆರಗ್ ಹಾಸ್ತಿದೆ ಅನ್ಕೊಂಡೀಯ? ಬಹುಶಃ ಈ ಮಾತನ್ನ ಹೇಳ್ತಾ ಇರ್ಬೇಕಾದ್ರೆ ನಿನ್ನ ತಾಯಿ ಕೂಡ ಕಂಡ ವೀಟ ಪುರುಷರಿಗೆ ಸೆರಗ್ ಹಾಸಿ ನಿನ್ನಂತಹ ಪಾಪದ ಪಿಂಡವನ್ನು ಹೆತ್ತು ಈ ಭೂಮಿ ಮೇಲೆ ಬಿಟ್ಟಿರ್ಬೇಕಲ್ಲವೇ? ಲೇ ಜಾಕ್ಲೆ, ಮಲ್ಲಿಗೆ ಹೂವಿನ ಮಕರಂದದಷ್ಟು ಪವಿತ್ರವಾದ ನನ್ನ ತಾಯಿಗೆ ಹಾದರದ ಹೆಣ್ಣಂದಿ ಆ ಬಂಡ ಸುಳ್ಳೆ ಸುಮ್ಮನೆ ಬಿಡುವುದಿಲ್ಲ. ಏಯ್, ಸರಿ ಆಚೆ. ನೇಷ, ನೀ ಏನೇ ಮಾಡಿದ್ರು ನನ್ನ ಮುಟ್ಟೋಕೆ ಸಾಧ್ಯ ಇಲ್ಲ ಕಣೋ. ದೂರ ಸರಿದು ನಿಂತು ಮಾತನಾಡು. ಲೇ ಕ್ವಾಜಾಲಿ, ನಿನ್ನ ಅಡ್ಡ ಹಿಚ್ಕಿದ್ರೆ 6 ಆಗ್ತೀಯ, ಉದ್ದ ಹಿಚ್ಕಿದ್ರೆ 3 ಆಗ್ತೀಯ. ನನಗೆ ದಕ್ಕದೇ ಇದ್ದರೆ ಸಿಕ್ಕಿಲ್ಲದ ಏನಾಗ್ತೀಯ? ನೋಡು, ನಿನಗೆ ಎಷ್ಟು ಬೇಕೋ ಹಣ ಕೇಳು, ಅಷ್ಟು ಬಿಸಾಕುತ್ತೇನೆ. ಆದ್ರೆ ಒಂದೇ ಒಂದು ಸಾರಿ ನಿನ್ನ ಸಹಿಬೇಕನ್ನು ಸಹಿ ನನ್ನ ಮನ. ಏಯ್, ಚುಪ್ ಕತ್ತೆ. ಏನಂದೆ? ಹಣ ಬಿಸಾಕಿದ್ರೆ ನಾನು ನಿನಗೆ ಸರಕು ಹಾಸ್ತೀನಿ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಕಣೋ. ನನ್ನ ಕೊರಳಿಗೆ ಯಾರು ಅರಿಶಿನ ದಾರ ಕಟ್ತಾರೋ ಅವರೇ ನನ್ನ ಪಾಲಿನ ದೇವ್ರು. ನನ್ನ ಕೈ ಹಿಡಿದ ಗಂಡನೇ ನನ್ನ ಪಾಲಿಗೆ ಸರ್ವಸ್ವ. ಆದ್ರೆ ಕೇವಲ ಹಣದ ಆಸೆಗಾಗಿ ಗುಣವನ್ನ ಕಳೆದುಕೊಳ್ಳೋ ಗಯ್ಯಾಳೆ ಹೆಣ್ಣು ನಾನಾಗಲಾರೆ. ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಸುಮ್ಮನೆ ನನ್ನ ಕೆಣಕಿ ನಿನ್ನ ಪ್ರಾಣವನ್ನ ನಿನ್ನ ಕೈಯಾರ ನೀನೇ ಕಳೆದುಕೊಳ್ತೀಯ. ಹೋಗಿಲ್ಲ. ಸೂಪರ್. ನಿನ್ನ ಕೃತಕ ಮಳೆಯ ಭರವಸೆ ಹೂವನ್ನು ಕಿವಿಯಲ್ಲಿಟ್ಟರೆ ನಂಬುತ್ತಾನೆಂದು ತಿಳಿದಿರುವೆಯಾ? ಅದು ನಿನ್ನ ಮೂರ್ಖತನ. ನೋಡು ಮರೇ, ನೀನು ಇದೊಂದು ನೀರಿನ ಊರು ಕುಡಿದಿರುವುದು, ಆದರೆ ನಾನು ಆಲ್ ಸ್ಟೇಟ್ ನೀರು ಕುಡಿದಿರುವೆ. ಇಂದು ಅತಳ ಸುತಳ ಪಾತಾಳ ಹರಿಹರ ಬ್ರಹ್ಮಾದಿಗಳು ಬಂದರು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಅದು ಈ ಜನ್ಮದಲ್ಲೇ ಸಾಧ್ಯ ಇಲ್ಲ ಕಣೋ. ನನ್ನ ಕೈ ಹಿಡಿಯುವ ಧೀರ ಶೂರ ನನ್ನ ಹುಲಿಯ. ಇಂಥ ಸಮಯದಲ್ಲಿ ಅವನು ಖಂಡಿತವಾಗಿ ಬಂದೇ ಬರ್ತಾನೆ. ನನ್ನ ಮಾನವನ್ನು ಕಾಪಾಡ್ತಾನೆ ಕಣೋ. ನನ್ನ ಹುಲಿಯ ಬಂದೇ ಬರ್ತಾನೆ. ಹೃದಯವಂತ ಹುಲಿಯ. ನಾನೇ ರಾಜ ಹುಲಿ ಇರುವಾಗ ಅವನ್ಯಾವನಲ್ಲೇ ಇಳಿ. ಒಂದೇ ಒಂದು ದಿನ ಬದುಕುತ್ತೇನೆಂದು ಭರವಸೆ ಈ ಹೂ ನಗುತ್ತಿರುವಾಗ 100 ವರ್ಷ ನನ್ನ ರೌಡಿ ಸಾಮ್ರಾಜ್ಯದಲ್ಲಿ ದೂರಿಯಾಗಿ ದರ್ಬಾರ್ ನಡೆಸುವ ಈ ದರ್ಪದ ಹುಲಿ ಊರಿದ್ದಾನೆ. ನಾನಿರುವ ಗಂಡಸ್ತಾನ ಇಲ್ಲದ ಶಂಡ ಬಿಡಲೇ ಅವಳ ಕೈಯೇನು. ಇಲ್ಲವಾದ್ರೆ ನನ್ನ ಕೊಡ್ಲಿನ ದುರುಂಡವನ ಚೆಂಡಾಡಬೇಕಾಗುತ್ತದೆ. ಎಚ್ಚರ. ನೀನ್ಯಾರ್ಲೇ ಈ ಕಿಲ್ಲರ್ ಕಿಂಗ್ ಘಟ ಸರ್ಪ ಬೆಂಕಿಯ ಮೈ ಮುಟ್ಟೋದಕ್ಕೆ? ರಣ ಹೇಳಿ
ನೀನು ಘಟ ಸರ್ಪವಾದರೆ ನಾನು ಗರಿಬಿಚ್ಚಿದ ಗರುಡ. ನಿನ್ನನ್ನು ಕುಕ್ಕದೆ ಬಿಡಲಾರೆ ಈ ಸುತ್ತೂರಿನ ಹುಲಿ, ವಜ್ಜಿಗೆದ್ದ ರೈತ ಹುಲಿ. ಓಹೋ ಹುಲಿಯ, ನೀನಾ ಹುಲಿಯ? ಹುಲಿಯ ಎಂದು ಹೆಸರಿಟ್ಟುಕೊಂಡ ಹುಲಿಯಂತೆ ಗರ್ಜಿಸಲು ಬಂದರೆ ಹೊತ್ತು ನೋಡಿ ನಿನ್ನ ಕಟ ಕೆರಳಿಸಬೇಕಾಗುತ್ತದೆ. ಯಾತ್ಯಾರ ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ಹೊರಟು ಹೋಗಲು ಬಂದಿಲ್ಲ ಮಗನೇ. ಇನ್ನು ನನ್ನ ಪಲ್ಲವಿಯನ್ನು ಕೆಣಕಿ ನನ್ನ ರೋಷವನ್ನು ಮತ್ತೊಟ್ಟು ರೊಚ್ಚಿಗೆ ಎಬ್ಬಿಸಿದೆ. ಆ ಹಚ್ಚಿದ ಉರಿಯಲ್ಲಿ ನಿನ್ನ ಬೆಂಬಲ ಕಟ್ಟಿ ಬಂದರನ್ನು ಸುಟ್ಟು ಬೂದಿ ಆಗಲೇಬೇಕು. ಅಂದಾಗಲೇ ರೈತರ ವಂಶದಲ್ಲಿ ಹುಟ್ಟಿದ ನನಗೆ ಸಮಾಧಾನ. ರೈತ ವಂಶ ಅಷ್ಟೇ ಅಲ್ಲಲೇ, ಹೆಣ್ಣು ಹುಲಿಗಳ ಹಾಲು ಕುಡ್ದ ಸರ್ದಾರ ಕಣ ಇವನು. ಸರ್ದಾರ ಹಿಂಡು ಹುಲಿಗಳ ಹಾಲು ಕುಡಿದ ಸರ್ದಾರ. ಲೇ ಸರ್ದಾರ, ನಾನೆಂದು ಮೇಲೆ ಕೀಳೆಂದು ಮೆರೆತಿರುವ ನಿಮ್ಮನ್ನು, ನಮ್ಮನ್ನು ತುಚ್ಛವಾಗಿ ಕಾಣುತ್ತಿರುವ ನಿಮ್ಮನ್ನು ಅದ ತಪ್ಪಿಸಿ ಮಚ್ಚೆತ್ತಿ ಕತ್ತ ಕೊಯ್ಲಿಲ್ಲ ಅಂದ್ರೆ ನನಗೆ ಸಮಾಧಾನವೇ ಇಲ್ಲ. ಲೇ ಬೆಂಕಿ, ಈ ಪುಣ್ಯವಾದ ಭೂಮಿಯಲ್ಲಿ ಕರ್ಮದ ಕಟ್ಟಿಗೆಯನ್ನು ಹುಟ್ಟಿ ಧರ್ಮವನ್ನು ಜೀವಂತ ಸುಡ್ತಿರುವಲ್ಲ, ದಿನನಿತ್ಯ ಕೆಟ್ಟ ಕರ್ಮದಲ್ಲಿ ಕೈ ತೊಳೆತಿರು ನಿಮ್ಮನ್ನು ಬೆಂಕಿ ಹಚ್ಚಲು ಬಂದ ರೈತರ ವಂಶದಲ್ಲಿ ಹುಟ್ಟಿದ ಈ ಮಣ್ಣಿನ ಮಗ, ಈ ಹುಲಿಯ ಹುಲಿಯ ಎಂದು ಹೆಸರಿಟ್ಟುಕೊಂಡಂತ ಹುಲಿಯಂತೆ ಗರ್ಜಿಸಲು ಬಂದರೆ ಹೊತ್ತು ನೋಡಿ ನಿನ್ನ ಕಟ ಕೆಡಬೇಕಾಗುತ್ತದೆ. ಎಚ್ಚರ. ಈ ಹುಲಿ ಒಂದು ಸಲ ಕಾಲು ಕೆಲ್ಲಿ ಹೆಜ್ಜೆ ಮುಂದೆ ಇಟ್ರೆ ಮುಗಿಯುತ್ತಲೇ ಮಗನ. ಮುಂದೆ ಬಂದ ನಿನ್ನಂತ ನರ ವ್ಯಾಘ್ರನ ಹರಿದು ತಿನ್ನುವುದೇ ನನ್ನ ಕಾಯಕ. ನೋಡು ಹುಲಿಯ, ಈ ವಿಷಯ ನಿನಗೆ ಸಂಬಂಧವಿಲ್ಲ. ಸುಮ್ಮನೆ ಹೊರಟು ಹೋಗುವಿಲ್ಲಿಂದ. ಈ ಹಸಿದ ಸಿಂಹ ಬೇಟೆಯಾಡುತ್ತಿದೆ. ಹುಲಿ ಸಿಂಹ ಎಂದು ಯಾಕೆ ನಾನು ಹರಿದುಕೊಳ್ತೇವೆ? ನೋಡು, ಒಂದು ಹೆಣ್ಣಿನ ಮಾನ ಪ್ರಾಣ ಹೋಗುವುದನ್ನು ಕಂಡು ಹೊರಟು ಹೋಗೋದು ಭಾರತೀಯರ ವೀರರ ಲಕ್ಷಣವಲ್ಲ. ಅದು ಈ ಹುಲಿಯನ್ನ ಜೈ ಮಾಡಲೇ ಇಲ್ಲ. ಹೆಣ್ಣು ಮಕ್ಕಳು ಹಚ್ಚಿಕೊಳ್ಳುವ ಅರಿಶಿನ ಕುಂಕುಮ ನಮ್ಮ ಕರ್ನಾಟಕದ ಬಾವುಟ ಮಾಡಿಕೊಂಡು ಬದುಕುತ್ತಿರುವ ನಾವು ಬಾವುಟವನ್ನೇ ಮುಟ್ಟಿದರೆ ಬಿಡುವುದಿಲ್ಲ. ಇನ್ನು ನಮ್ಮ ಹೆಣ್ಣು ಮಕ್ಕಳು ಮುಟ್ಟಿದ್ರೆ ಬಿಡ್ತೀವ? ಚಾನ್ಸೇ ಇಲ್ಲ. ಅದು ನನ್ನ ಕೈ ಹಿಡಿಯುವ ಅರ್ಧಾಂಗಿನ ಮುಟ್ಟಿರುವೆ. ಆ ಮುಟ್ಟಿರುವ ನಿನ್ನ ದರಿದ್ರ ಕೈಯನ್ನು ಕತ್ತರಿಸದೆ ಬಿಡಲಾರೆ. ಓಹೋ ಪಲ್ಲವೇ, ಇವನೇನಾ ನಿನ್ನ ಕೈ ಹಿಡಿಯುವ ಸರ್ದಾರ? ನಾನು ನೋಡೇ ಬಿಡುವೆ ಇವನು ನಿನ್ನ ಕೈ ಹಿಡಿತಾನೋ ಇಲ್ಲ. ಬರ್ತೇನೆ. ಹೋಗ್ಲೇ ಹೋಗು. ಕಂಡು ಹೆಣ್ಣು ಮಕ್ಕಳ ಮೇಲೆ ಹೋಗಿ ನಿನ್ನ ಸೂರತವನ್ನು ತೋರಿಸುವ ನಿನ್ನಂತ ಷಂಡನಿಗೆ ಹೆದರಿ ಓಡಿ ಹೋಗುವ ಗಂಡು ನಾನಲ್ಲ. ಹುಲಿಯ, ಒಳ್ಳೆಯ ಸಮಯಕ್ಕೆ ಬಂದು ನಿನ್ನ ಮಾನ ಕಾಪಾಡ್ದೆ. ಇಲ್ಲವಾಗಿದ್ರೆ ಆ ಪಾಪಿ ಮುಂದೊಂದು ಮಾತನಾಡದಿರು ಪಲ್ಲವಿ. ಆದಷ್ಟು ಬೇಗನೆ ನನ್ನ ಅಣ್ಣನವರನ್ನು ಹುಡುಕಿ ತಂದು ನಿನ್ನ ಕೊರಳಿಗೆ ಕರಮಣಿ ಸರ ಕಟ್ಟುತ್ತೇನೆ. ಸಂತೋಷವೇ? ಎಂತ ಮಾತು ಹೇಳ್ತಾ ಇದ್ದಾರೆ. ಸಂತೋಷನ ಅಂತ ಕೇಳ್ತಾ ಇದ್ದಾರಲ್ಲ, ಆಗ ನನ್ನಂತ ಅದೃಷ್ಟವಂತನೇ ಬೇರೆ ಯಾರೂ ಇಲ್ಲ ಅಂದ್ಕೊಳ್ತೀನಿ. ನೀವು ಯಾವಾಗ ಹೇಳ್ತಿರೋ ಆವಾಗ ನಿಮ್ಮ ಕೈಯಿಂದ ತಾಳಿ ಕಟ್ಟಿಸ್ಕೊಳ್ಳೋಕೆ ನಾನು ಸಿದ್ಧಳಾಗಿದ್ದೀನಿ. ಅದು ಕರಿಮಣಿ ಸರವಾದರೂ ಅಷ್ಟೇ, ಅರಿಶಿನ ದಾರವಾದರೂ ಅಷ್ಟೇ. ಹುಲಿಯ, ನಿಜವಾಗ್ಲೂ ನೀವು ನನ್ನ ಮೆಚ್ಚಿ ಬಂದ ಶೂರ. ನಿಮ್ಮಂಥವ್ರನ್ನ ಕೈ ಹಿಡಿಬೇಕಾದ್ರೆ ನಾನು ಪುಣ್ಯ ಮಾಡಿರ್ಬೇಕು. ಹುಲಿಯ, ಐ ಲವ್ ಯು. ಈಗ ಹಾಗೆ ಹೋಗೋಣ ಅಂತೀರಾ? ಒಂದು
ಹಾ ಒಂದು ಹಾಗೆ ಹಾ ಹುಲಿಯ ಒಂದು ಕಡೆ ಅಣ್ಣನ ಹುಡುಕಾಟದ ಚಿಂತೆಯಾಗಿದೆ, ಇನ್ನೊಂದು ಕಡೆ ನನ್ನ ಪ್ರಾಣ ಸ್ನೇಹಿತ ಸೂರ್ಯನ ಕಡೆ ಚಿಂತೆಯಾಗಿದೆ. ಏನಾಯ್ತು ಅವ್ರಿಗೆ? ಯಾವುದು ತಲೆಗೆ ಬಿದ್ದ ಏಟು ವಾಸಿಯಾಗಿದೆ, ಆದರೆ ಹುಚ್ಚನಂತೆ ನಟಿಸುತ್ತಿರುವನು. ಹಾ ಪಲ್ಲವಿ, ನಾವು ಇಲ್ಲೇ ಮಾತನಾಡ್ತಾ ನಿಂತರೆ ಅಲ್ಲಿ ಏನಾದರೂ ಹೆಚ್ಚು ಕಡಿಮೆ ಮಾಡಿಕೊಳ್ಬಹುದು. ಹೋಗೋಣವೇ? ಸರಿ, ಹಾಗಾದ್ರೆ ಅವರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಆಯ್ತು, ಬೇಗನೆ ಬನ್ನಿ ಹೋಗೋಣ. ಸುಡಗಾಡಿನಲ್ಲಿ ಹೆಣ ಕಾಯುವ
ಸತ್ತರಿಸಿದರೆ ಸುಡುಗಾಡು ಚಂದ, ಅರಮನೆಯಲ್ಲಿ ಹಣ ಕಾಯುವ ಸೈನಿಕರಿದ್ದರೆ ಅರಮನೆ ಚಂದ. ಈ ವಜ್ರಕಾತನ ಕೋಟೆಯಲ್ಲಿ ಚಂದುಳ್ಳ ಚೆಲುವರಿದ್ದರೆ ಇನ್ನೂ ಚಂದ. ಅನ್ನ ಕೊಟ್ಟರು ಬೇಡ ಕಣ್ಣು ಹಾಕೋರು ಸಂಘ, ಚಿನ್ನ ಕೊಟ್ಟರು ಬೇಡ ಕಣ್ಣು ಹಾಕೋರು ಸಂಘ, ಕೊಟ್ಟರು ಬೇಡ ಕುಡುಗರ ಸಂಘ ಎಂದು ವೇದಿಕೆ ಮೇಲೆ ನಿಂತು ಕಂಠ ರೋಷವಾಗಿ ಮಾತಾಡ್ತಿರುವರು ರಾಮಣ್ಣ. ನಿನ್ನ ಪಾಡು ನಾಯಿ ಪಾಡಾಯಿತು. ಏ ಚಂದ್ರಕೋರಿ ನಿಲ್ಲು. ನನ್ನ ಹೆಸರು ಚಂದ್ರ ಚಕೋರಿ ಅಲ್ಲ, ಮದ್ರಂಗಿ ಅಂತ ನನ್ನ ಹೆಸರು. ಮದರಂಗಿ ವಾರ್ಯವಾ, ನಾನು ನೋಡಿದೆ ನಿನ್ನಂತ ಚಂದುಳ ಚೆಲುವಿನ ಚಿತ್ರಪಟ. ಈ ಚಿತ್ರವನ್ನು ಬಿಡಿಸಿದ ಕಲೆಗಾರನ್ಯಾರು, ಅವನಿಗೆ ತುಂಬಾ ಥ್ಯಾಂಕ್ಸ್. ನೋಡಿದನಿ, ನೀವು ನನ್ನ ತಂದೆಗೆ ದನಿ, ನನಗಲ್ಲ. ನೋಡು ಮದರಂಗಿ, ಸತ್ಯ ನ್ಯಾಯದ ಸೂತ್ರ, ಅನ್ಯಾಯ ಅಧರ್ಮವನ್ನು ಮಟ್ಟ ಹಾಕುವ ಅಸ್ತ್ರ, ಅಂದರೆ ಅಧರ್ಮವನ್ನು ಕತ್ತರಿಸುವ ಖಡ್ಗ. ಬಡವರಿಗೆ ರಾಕ್ಷಸ, ನಿನ್ನಂತ ಚಂದುಳ ಚೆಲುವರಿಗೆ ರಸಿಕರ ರಾಜ್ಯ. ಸತ್ಯ ನ್ಯಾಯ ಸೂತ್ರ ಅಂತ ಒಂದು ಹೆಣ್ಣಿನ ಬಗ್ಗೆ ಅಪಹಾಸ್ಯ ಮಾಡಬೇಡಿದನಿ. ನೋಡಿ, ನಿಮಗೆ ಹೇಳುತ್ತೇನೆ, ಬಾಯಿ ನಾಲ್ಗಿದೆಯೇ ಅಂತ ಓಡಾಡಲು ಬಿಟ್ಟಿದ್ದೆ, ಆದ್ರೆ ಸುಮ್ಮನೆ ಹೇಳ್ತಾ ಇದ್ದೀನಿ, ನನ್ನನ್ನು ಏನು ಮಾಡಬೇಡ, ಬಿಟ್ಬಿಡ. ಅದರಂಗೆ ನೀನೇನು ರಾಮಾಯಣದಲ್ಲಿ ರಾವಣ ಕದ್ದ ಸೀತೆಯೋ ಅಥವಾ ಬ್ರಿಟಿಷರೊಂದಿಗೆ ಹೋರಾಡಿದ ಕಿತ್ತೂರಲ್ಲಿ ಆದ ಕಿತ್ತೂರು ಚೆನ್ನಮ್ಮಳು? ನೋಡು ಮದರಂಗಿ, ನಾ ಎನ್ನುವ ವೀರ ಸೂರರು ಮಣ್ಣಲ್ಲಿ ಎಳೆದು ಮಣ್ಣಾಗಿ ಹೋಗಿರುವಾಗ ಸುಮ್ಮನೆ ನಾನು ಹೇಳಿದಂತೆ ಕೇಳು. ನಿನಗೆ ಏನು ಬೇಕು, ಎಷ್ಟು ಹಣ ಕೇಳು, ಒಂದೇ ಒಂದು ಸಲ ನಾನು ಹೇಳಿದ ಹಾಗೆ ನೋಡಿದನಿ, ನಾವು ಬಡವರು, ನೀವು ಶ್ರೀಮಂತರು. ಹಣದ ಆಸೆಗಾಗಿ ಚೀಲವನ್ನು ಯಾವತ್ತೂ ಮಾರಿಕೊಳ್ಳುವುದಿಲ್ಲ. ನೋಡಿ, ನಿಮಗೆ ಕೈ ಮುಗಿದು ಬೇಡಿಕೊಳ್ತೇನೆ, ನನ್ನನ್ನು ಬಿಟ್ಬಿಡಿ. ಓ, ಅಂದರೆ ಮೆತ್ತಗೆ ಮಾತಾಡಲಿ ಕರೆದರೆ ನಿನಗೆ ಇಷ್ಟವಿಲ್ಲವೆಂದ ಕಾಣುತ್ತದೆ. ಮತ್ತೇನು ಮಾಡೋಕ್ಕಾಗುತ್ತದೆ? ಯಾರು ಇಲ್ಲದ ಈ ಕಾಡಿನಲ್ಲಿ ಒತ್ತೊಂದು ಅನುಭವಿಸುವೆ ನಿನ್ನ ಬೊಗಸೆಷ್ಟು ಮಾನವನ್ನು. ಯಾರಲೇ ಬಾ. ಬೇಡಿ, ಏ ಮದರಂಗಿ, ಎಲ್ಲಿ ಹಾಳಾಗಿ ಹೋಗೈತಿದ? ಈ ಕಾಡೆ ಹೋಗೈತ ನೋಡಿದ ಮಂದಿ ಹೇಳೈತಿ, ಹೋಗಿ ಬರ್ತಾನ. ತೋಯು ನಾವು ಈ ಅಡ್ಕೋತ್ ನನ್ನ ಮಗ ಇಷ್ಟೊತ್ತಾಗಿ ಇಲ್ಲಿ ಯಾಕೆ ಬಂದ? ನೋಡು ಮದರಂಗಿ, ನಿನ್ನ ತಂದೆ ಈ ಕಡೆನೇ ಬರುತ್ತಿದ್ದಾನೆ. ಇಲ್ಲಿ ನಡೆದ ವಿಷಯವನ್ನು ಅವನು ಮಂದಿ ಏನಾದ್ರು ಹೇಳಿದರೆ ಅವನ ಪ್ರಾಣ ಯಮಲೋಕಕ್ಕೆ, ನಿನ್ನ ಶೀಲ ನನ್ನ ಕಾಮಲೋಕಕ್ಕೆ. ತಂಗಿ, ನೀ ಇಲ್ಲದೆ ಅಲ್ಲ, ನಾವು ನಮ್ಮ ಸಾವುಕಾರ ಇಲ್ಲದಲ್ಲ. ನಮಸ್ಕಾರ ರೀ ಸಾವುಕಾರ. ಚಾರ್ಲಿ, ಮಗಳನ್ನು ಚೆನ್ನಾಗಿ ಬೆಳೆಸಿದ್ಯಾ. ಸಾಯಂಕಾಲ ನನ್ನ ಅರಮನೆ ಕಡೆ ಕರೆದುಕೊಂಡು ಬಾ. ನನ್ನ ಹುಡುಗಡೆ ಗೊತ್ತಲ್ಲ, ಕೊಟ್ಟು ಕಳ್ಸುತ್ತೇನೆ. ತಂಗಿ, ದೊಡ್ಡ ಮಂದಿ ಜೊತೆ ಹಂಗೆ ಹಾದ್ಯಾಗ ಮಾತಾಡಬಾರ್ದು. ನಿಮ್ಮ ಮನೆ ಕಡೆ ನಡಿವ. ಯಪ್ಪ, ಹಾದ್ಯಾಗ ನಿಂತ ಮಾತಾಡಕ್ ಹತ್ತಿದ್ದು ನಾನ್ಲ, ಸೌಕಾರ ಅಲ್ಲೆಪ್ಪ. ತನ್ನ ತೀಟಿ ತೀರ್ಸ್ಕೊಳಕ ನನ್ನ ಮೈ ಮೇಲೆ ಬಂದು ಹಾರಿದ್ದ ಈ ನಿನ್ನ ನಾಯಿ ಸೌಕಾರ. ಹಂಗೆಲ್ಲ ತಿಳ್ಕೊಳ್ಬೇಡ್ವಿ. ಶ್ರೀಮಂತರ ಮಂದಿ ಏನೋ ನಕಲಿ ಆಡಿರ್ತಾರೋ. ನೀ ನಡಿ ಮನಿಗೆ. ಹಾ ಹಾ ಹಾ, ಬಾ ನಿಮ್ಮ ಮನೆಗೆ ನಿಂದೈತೆ ಹಬ್ಬ.
ಸಾವುಕಾರ ಅಂತ ಸಾವುಕಾರ ನಿನಗ್ ಸಾವುಕಾರ ಇರ್ಬೇಕು ನನಗ್ ಸಾವುಕಾರ ಇಲ್ಲ. ಯಾಕೆ ಚಾರ್ಲಿ? ಅಲ್ಲ ಕಾಮುಕ ವಜ್ರ್ಯ, ನನ್ನ ಮನಿ ಜಗಲಿಗೆ ಕೈ ಹಾಕಿದಿ ಅಂದ ಮ್ಯಾಲತ್ತ ಇನ್ನು ನೋಡ ಮಗನ ಈ ಸೂತ್ರಧಾರಿಯ ಕೈ ಚಳಕ. ಚಾರ್ಲಿ ಏನು ವಿಚಾರ ಮಾಡ್ತಿರುವೆ? ನನ್ನ ಮೇಲೆ ನಂಬಿಕೆ ಇಲ್ಲವೇ? ಯಪ್ಪ ಸಾವುಕಾರ, ನಿಮ್ಮ ನಂಬಲಾರ್ದ ಮತ್ತಾರು ನಂಬಲ್ರಿ. ಏನೋ ಹುಚ್ಚಿಡಿಗೆ ಏನೋ ತಪ್ಪು ತಿಳ್ಕೊಂಡೈತೆ, ನೀವೇನು ಮನಸ್ಸಿಗೆ ಹಚ್ಕೋಬ್ಯಾಡ್ರಿ ಅದನ್ನ. ಹಾಗೇನಿಲ್ಲ ಚಾರ್ಲಿ. ಆದರೂ ಚಾರ್ಲಿ ನಿನ್ನ ಮಗಳ ಚಿತ್ರಪಟ ನನ್ನ ಚಿತ್ತವನ್ನ ವಿಚಿತ್ರ ಮಾಡಿದೆ. ಆದಷ್ಟು ಬೇಗನೆ ಆ ಚಿತ್ರಕ್ಕೆ ಬಣ್ಣ ತುಂಬುವ ಕಲೆಗಾರ ನಾನಾಗಲೇಬೇಕು. ಸೊಕ್ಕ ಬಂದ ಕ್ವಾನ ಹೆಂಗ್ ಕಡಿಸ್ಬೇಕು ಅನ್ನೋದು ನನಗೆ ಗೊತ್ತ. ಈ ಕ್ವಾನಿಗೆ ಸುಣ್ಣದ ನೀರು ಹೆಂಗ ಕುಡಿಸ್ತಾನಂತ ನೋಡ. ಯಪ್ಪ ಸಾವುಕಾರ, ನೀವ ಹಾವಿನ ಬಾಲ ಮುಟ್ಟ್ಯಾರಿ. ಆ ಹಾವಿನ ತಲೆ ಉರುಳಿಸಿದಾಗ ಈ ಕಾರ್ಯಸ್ಥಾನಕ್ಕೆ ಒಂದು ಅಂತ್ಯ ಐತ್ರಿ. ಅಂದರೇನು ನಿನ್ನ ಮಾತಿನ ಅರ್ಥ ಚಾರ್ಲಿ? ಮಾನ್ಯ ರಾಮ್ಯಾನ ಬಡದ್ರಲ್ಲ ಗಟ ಸರ್ಪದ ಹೆಡಿ ಮುಟ್ಟಿದಂಗ ಆಗೈತೆ. ಅವ್ರ ತಮ್ಮನ ಹುಲಿಯನ ಸೊಕ್ಕ ಅಡಗಿಸಿದಂಗ ಆ ಗಟ ಸರ್ಪ ತಲೆ ಉರುಳಿದಂಗ್ರೆ. ಚಾರ್ಲಿ ಆದಷ್ಟು ಬೇಗನೆ ಅವರಿಗೆ ಸಮಯ ಫಿಕ್ಸ್ ಮಾಡಿದ್ದೇನೆ. ಕಾದು ನೋಡು ಚಾರ್ಲಿ. ಈ ರಾಜ್ಯಕ್ಕೆ ಒಬ್ಬನೇ ಪ್ರಧಾನಿ, ತಾಲೂಕಿಗೆ ಒಬ್ಬನೇ ಮಂತ್ರಿ, ಈ ಊರಿಗೆ ನಾನು ಒಬ್ಬನೇ ಖಳನಾಯಕನಾಗಿರುವಾಗ ನಾ ಹೇಳಿದಿರೋ ಕತೆಗೆ ಸದ್ಯದಲ್ಲಿ ಅವ್ರಿಗೆಲ್ಲರಿಗೂ ಅಂತ್ಯ ಹಾಡಿ ಆ ಹುಲಿಯಾನ ಬಾಳಿಗೆ ನಾಂದಿ ಹಾಡದಿದ್ದರೆ ನನ್ನ ಹೆಸರು ವಜ್ರಕಾಂತನೇ ಅಲ್ಲ ಚಾರ್ಲಿ. ಯಪ್ಪ ಸಾವುಕಾರ, ಆ ಹುಲಿಯ ಬರಾತ ನಡ್ರಿ, ಓಡಿ ಹೋಗೋಣ ನಡ್ರಿ. ವೈರಿಗೆ ಹೆದರಿ ಹೋಗುವ ಜಯಮಾನ ನನ್ನ ಲೈಫ್ ಇಷ್ಟೇ ಇಲ್ಲ. ನಿಲ್ಲೆಸರು ನಾ ಮರ್ದುಗೋಡ್ರ. ಈ ದೇಹದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ರಕ್ತ ಹರಿಯುತ್ತಿದೆ. ಹುಟ್ಟುತ್ತಲೇ ರೈತರ ಏಳಿಗೆಗಾಗಿ ಹೋರಾಟ ಮಾಡಿದ ತೊಟ್ಟ ಛಲಗಾರ ನಾನು. ಎಲ್ಲಿದೆಯೋ ನಿಮ್ಮ ರೈತ ಸಂಘ? ನಿಮ್ಮ ರೈತ ಸಂಘದ ಪರಿಸ್ಥಿತಿ ನಾಯಿಕಿಂತ ಕಡೆಯಾಗಿದೆಯೋ ನಿಮ್ಮ ರೈತ ಸಂಘದ ಪರಿಸ್ಥಿತಿ? ಲೇ ಹುಚ್ಚು ನಾಯಿ, ರೈತರು ನನ್ನ ದೇವರು, ರೈತರ ಸಂಘವು ನನ್ನ ದೇವಾಲಯ. ಆ ದೇವಾಲಯ ಬಗ್ಗೆ ಮಾತನಾಡಿದರೆ ಕತ್ತರಿಸುವೆ ನಿನ್ನ ಕತ್ತನ್ನು ಕತ್ತರಿಸಿಕೊಂಡು ನಮ್ಮನ್ನು ಕೈಲಿ ಬಳೆ ತೊಟ್ಟುಕೊಂಡು ಹೆಂಗಸರಲ್ಲೇ ಹುಲಿಯಾ ನಿನಗೊಂದು ವಾರ ಸಮಯ ಕೊಡುತ್ತೇನೆ. ನೀನೇ ರೈತ ಸಂಘ ಈ ವಜ್ರಕಾಂತನೇ ಎಂದು ಘೋಷಿಸಿದರೆ ಒಳ್ಳೆಯದು. ಇಲ್ಲವಾದರೆ ಎದುರಾದವರ ಹೆಣರಾಶಿ ಮೇಲೆ ನಡೆದು ರೈತ ಸಂಘ ಕಟ್ಟಬೇಕಾಗುತ್ತದೆ. ಎಚ್ಚರ. ಹೆಣದ ಮೇಲೆ ನಿಲ್ಲುವೆಯೋ ಇಲ್ಲ ಬಲಿ ಕೊಡುವ ಕುರಿಯಾಗುವೆ. ನಾನು ನೋಡಿಕೊಳ್ತೀನಿ. ಇಲ್ಲಿ ನಡೆಯಲೇ ಮಗನೇ. ಈ 12 ಬಾರು ಬಂದಿದೆ, ಸುಟ್ಟು ಬೂದಿ ಮಾಡ್ತಾರೆ ಮಗನೇ. ಬಂಡ ಬಡ್ಡಿ ಮಗನೇ, ಹೆಂಗಸರ ಹಾಗೆ ಆ ನಿನ್ನ ಬಂದೂಕು ತೋರಿಸಿದ್ರೆ ಹೆದರಿ ಓಡಿ ಹೋಗುವ ಗಂಡು ನಾನಲ್ಲ. ಆ 12 ಗುಂಡಿನ ಬಂದೂಕು ನನ್ನ ಎದೆಗೆ ಬಗೆದರು ಪರಶುರಾಮನ ಪಾರುಪಾಸದಿಂದ ನಿನ್ನ ಕತ್ತನ್ನು ಕತ್ತರಿಸುವೆ. ತಾಯಿಗೋಸ್ಕರ
ದೇವಾಸುರನು ಚಕ್ರಾಸುರನು ಸಂಹಾರ ಮಾಡಿದ ಶನಿಯೇ ಅಡ್ಡ ಬಂದರು ನಿನ್ನನ್ನು ಕತ್ತರಿಸದೆ ಬಿಡಲಾರೆ. ನೀನು ಮಾಡುವ ಪ್ರತಿಯೊಂದು ಕೆಲಸಕ್ಕೆ ಅಡ್ಡಗಳ ಹಾಕಿ ನಿನ್ನ ರುಂಡವನ್ನು ಕತ್ತರಿಸಿ ನಮ್ಮ ಕಚೇರಿ ಹಬ್ಬಗಳಲ್ಲಿ ತೂಗು ಹಾಕ್ಲಿಲ್ಲ, ನನ್ನ ಹೆಸರು ಹುಲಿಯಾನೆ ಅಲ್ಲಲೇ, ಹುಲಿಯಾನೆ ಅಲ್ಲ. ಬರ್ತೀನಿ. ಯಪ್ಪ ಸಾವುಕಾರ, ಈ ಹುಲಿಯನ ಮಾತು ಕೇಳ ನನಗಂತೂ ನಿಮ್ಮ ಕತಿ ಮುಗದಂಗ ಕೇಲ್ ಕತಂ ನಾಟಕ ಬಂದ. ಮುಟ್ಟಾಳ, ಇನ್ನೂ ಆ ಕವಿ ಬರೆದ ಕತೆ ಮುಕ್ತಾಯವಾಗಿಲ್ಲ, ಈಗ ತಾನೇ ಪ್ರಾರಂಭವಾಗಿದೆ. ಚಾರ್ಲಿ, ಇಂಥ ಜುಜ್ಬಿನ ಮಕ್ಕಳು ನನ್ನ ಲೈಫ್ನಲ್ಲಿ ಎಷ್ಟೋ ಜನ ಲಾಂಗ್ ಹಿಡಿದು ಲಗಾಮ್ ಹೊಡೆದು ಹೋಗಿದ್ದಾರೆ. ಕಾದು ನೋಡು ಚಾರ್ಲಿ, ಸದ್ಯದಲ್ಲಿ ಎಲ್ಲರಿಗೂ ಒಂದು ಸಲ ಅಂತ್ಯ ನೀಡುತ್ತೇನೆ. ಅಲ್ರಿ ಸಾವುಕಾರ, ನಿಮ್ಮ ಕೈಯಾಗ ಕಡ್ಡಿ ಕೊಟ್ಟ ಗಿನಿಗೆ ಹೇಳ್ದಂಗೆ ಹೇಳ್ರಿ. ನೀವು ಹಿಂದೆ ಬರೋ ಕ್ವಾನಿನ ಮುಂದೆ ನಿಂದಿರ್ತಾನತ್ತೀರಿ, ಅದು ಹೆಂಗೆ ಬಿಡ್ತತ್ರಿ? ಅದ್ರ ಕೆಲಸ ಅದು ಮಾಡೋದ. ಚಾರ್ಲಿ, ಇವರನ್ನು ಬಹಳ ದಿನ ಬದುಕಲು ಬಿಡಬಾರದು. ಬಹುಬೇಗನೆ ಆ ರೌಡಿ ಚಾರ್ಲ್ಸನ್ನು ಕರೆಸಿ ಒತ್ತೋಡಿ ಕತ್ತರಿಸಬೇಕು ಈ ನನ್ನ ಮಕ್ಕಳನ್ನು. ಕತ್ತರಿಸಾಕಿರೋ ಸ್ವಚ್ಛದೇವ್ ನೋಡಿ ಈ ಊರಿನ ಜನ ನರಳಿ ಸಾಯ್ಬೇಕು, ಅದನ್ನು ನೋಡಿ ನಾನು ಕೊಕ್ಕಾಡಿಸಿ ನಗಬೇಕು. ವಾನಿಗೆ ಸುಣ್ಣದ ನೀರು ಕುಡಿಸಿದ ಹುಸಿ ಮುಗೀತ. ಲೇ ವಜ್ರ, ನನ್ನ ಮಗಳ ಬಾಳಿಗೆ ಕೈ ಹಾಕಿದಿ ಅಂದ ಮೇಲತ್ತ. ಇನ್ನು ನೋಡಿ ಚಾರ್ಲಿ ಚಾಂಪಿಯನ್ ಆಟ. ನಿನ್ನ ತಾಯಿ ಹೊಟ್ಟಿ ತನ್ನಗಿತ್ತ ಮಗನ. ಇವತ್ತ ನೀ ಉಳ್ಕೊಂಡಿ, ಇನ್ನು ಮೇಲತ್ತೈತಿ ಮಗನ ನಿನಗಿಂದ ಮಾರಿ ಹಬ್ಬ. ಅರಮನೆ ತಾಯಿ ತಂದೆ ಸಂದು ನೀಡು ಅಮ್ಮಯ್ಯ. ಅರಮನೆ ತಾಯಿ ತಂದೆ ಸಂದು ನೀಡು ಸಂದು ನೀಡು. ನೀ
ತಂದೆ ಕಾಸಂದು ನೀಡು ಶಿವನೇ ಕಾಸಂದು ನೀಡು ಬಸವೇಶ್ವರ ಎಂತ ಪರಿಸ್ಥಿತಿ ತಂದಿಯಪ್ಪ ಇದು ಯಾವ ಜನ್ಮದ ಕರ್ಮವಪ್ಪ ಇದು ತಾಯಿ ತಂದೆ ಭೂಮಾತೆ ಇದೇ ನನ್ನ ಕೈಯಿಂದ ಈ ನನ್ನ ತಾಯಿ ಭೂಮಿ ತಾಯಿಗೆ ಬಿತ್ತಿದ ಈ ನನ್ನ ಕೈಗಳಿಂದ ದೇವಾ. ಇಂದು ನಾನು ಆಕಾಶದ ಕಡೆಗೆ ಈ ನನ್ನ ಕೈಗಳಿಂದ ಭಿಕ್ಷೆ ಬೇಡುವಂತಾಯ್ತಲ್ಲಪ್ಪ. ದೇವಾ, ಇದೇ ರೀತಿ ನಮ್ಮ ರೈತರಿಗೆ ಕಷ್ಟವನ್ನು ಕೊಟ್ಟರೆ ಈ ರೈತರ ಕಣ್ಣೀರಿಗೆ ಆಸರಿ ಯಾರಪ್ಪ? ಆಸರಿ ಯಾರು ತಂದೆ? ನೀನು ಹೇಳಪ್ಪ ಬಸವೇಶ, ಮಾರುತೇಶ್ವರ, ನೀನೇ ಹೇಳು ತಂದೆ, ನೀನೇ ಹೇಳು. ಅಯ್ಯೋ ಹಸಿವು, ಸಂಕಟ, ನನ್ನ ಕಣ್ಣಿಗೆ ಅಯ್ಯೋ ಹಸಿವು ಸಂಕಟ, ಹಸಿವು ಸಂಕಟ ತಂದೆ ಮಾರುತೇಶ್ವರ, ಬಸವೇಶ್ವರ, ನಮ್ಮ ಸೌರಿಗೆ ಈ ರೈತರ ಬಯಗೆ ಈ ರೀತಿ ಕಷ್ಟವನ್ನು ಕೊಟ್ಟರೆ ಆಸರೆ ಯಾರಪ್ಪ? ರೈತನ ಬಾಳಿಗೆ ಆಸರೆ ಯಾರು? ಅಯ್ಯೋ ಹಸಿವು ಸಂಕಟ, ಹಸಿವು ಸಂಕಟ, ಹಸಿವು ಪಾಪ ಯಾರೋ ನಡು ರಸ್ತೆಯಲ್ಲಿ ನಡುತ್ತಾ ಬಿದ್ದಿದಾರಲ್ಲ. ಯಾರಪ್ಪ ನೀನು? ಯಾರು ನೀನು?
ರಾಮಣ್ಣ ನೀನು ರಾಮಣ್ಣ ನೀನು ಏನಾಗಿದೆ ನಿಮಗೆ? ಹಸಿವು ಸಂಕಟ. ಏ ಕಾನ್ಸ್ಟೇಬಲ್, ಜೀಪ್ನಲ್ಲಿರೋ ನೀರಿನ ಬಾಟಲ್ ಅನ್ನು ತನ್ನಿ. ರಾಮಣ್ಣ ಏನಾಗಿದೆ ನಿಮಗೆ? ಈ ಸಿಟಿಗೆ ಯಾವಾಗ ಬಂದ್ರಿ? ಈ ನಮ್ಮ ಮನೆ ತನಿಖೆ ಆದ ಅನ್ಯಾಯವನ್ನು ನಾನು ಸೂಕ್ತ ಸಮಯ ಬರುವವರೆಗೂ ನಾನು ಯಾರ ಮುಂದೆ ಹೇಳಬಾರ್ದು. ಯಾಕೆ ರಮಣ್ಣ ಅವರೇ ಒಬ್ಬೊಬ್ಬರೇ ಮಾತನಾಡುತ್ತಿದ್ದೀರಲ್ಲ, ಏನಾಗಿದೆ ನಿಮಗೆ? ಹೇಳಿ, ನಿಮ್ಮ ಆತ್ಮೀಯ ಇನ್ಸ್ಪೆಕ್ಟರ್ ಜಗನ್ನಾಥ್ ಇದ್ದೇನೆ. ಗೊತ್ತಾಯ್ತು ಸಾವ್ರೇ, ಗೊತ್ತಾಯ್ತು. ಯಾಕೆ ಯಾಕೆ ಏನಾಗಿದೆ? ಸಾಹೇಬ್ರಿ, ಏನಾಯ್ತು, ಹೇಗಾಯ್ತು ನನಗೊಂದು ಗೊತ್ತಿಲ್ಲ ಸಾಹೇಬ್ರಿ, ನನಗೊಂದು ಗೊತ್ತಿಲ್ಲ. ನಿಮ್ಮ ಕಾಲಿಗೆ ಏನಾಗಿದೆ ರಮಣ್ಣ ಅವರೇ? ನಿಮ್ಮ ಕಾಲಿಗೆ ಏನಾಗಿದೆ? ಸಾಹೇಬ್ರಿ, ಅದು ಒಂದು ದೊಡ್ಡ ಕತೆ ಸಾಹೇಬ್ರಿ, ಅದು ಒಂದು ದೊಡ್ಡ ಕತೆ ಸಾಹೇಬ್ರಿ. ಕಾರ್ ಆಕ್ಸಿಡೆಂಟ್ನಲ್ಲಿ ನನ್ನ ಕಾಲು ಮುರಿದು ಹೋಗಿದೆ ಸಾಹೇಬ್ರಿ, ನನ್ನ ಕಾಲು ಮುರಿದು. ನನಗೆ ನೀವು ಏನೋ ಮುಚ್ಚಿಡುವಂತೆ ಕಾಣುತ್ತಿದೆ ರಮಣ್ಣ ಅವರೇ. ಸಂಕೋಚವಿಲ್ಲದೆ ಹೇಳಿ, ನಿಮಗೆ ನ್ಯಾಯ ಒದಗಿಸುತ್ತೇನೆ ರಮಣ್ಣ ಅವರೇ, ನ್ಯಾಯ ಒದಗಿಸುತ್ತೇನೆ. ಸಾಹೇಬ್ರಿ, ನೀವು ನನ್ನ ತಮ್ಮನ ಹಾಗೆ ಇದ್ದೀರಿ. ನಿಮ್ಮ ಮುಂದೆ ನಾನೇಕೆ ಸುಳ್ಳು ಹೇಳಲಿ ಸಾಹೇಬ್ರಿ, ನಾನೇಕೆ ಸುಳ್ಳು ಹೇಳಲಿ ಸಾಹೇಬ್ರಿ? ನನಗೊಂದು ಸಣ್ಣ ಉಪಕಾರ ಮಾಡಿ ಪುಣ್ಯ ಕಟ್ಟಿಕೊಳ್ಳಿ ಸಾಹೇಬ್ರಿ, ಪುಣ್ಯ ಕಟ್ಟಿಕೊಳ್ಳಿ. ಅದೇನು ಅಂತ ಹೇಳಿ ರಮಣ್ಣ ಅವರೇ, ಅದೇನಂತ ಹೇಳಿ. ಅಸಹಾಯಕಾರರಿಗೆ ಸಹಾಯ ಮಾಡೋದಕ್ಕೆ ನಾನಿರುವುದು. ಸಾಹೇಬ್ರಿ, ಈ ದಾನ ಧರ್ಮಾತ್ಮರು ಹಣವನ್ನು ಕೊಟ್ಟಿದ್ದಾರೆ. ಈ ಹಣವನ್ನು ನಾನು ಬಚ್ಚಿಟ್ಟಿದ್ದೇನೆ. ಈ ಹಣವನ್ನು ನಿಮಗೆ ಕೊಡ್ತೇನೆ ಸಾಹೇಬ್ರಿ. ನನ್ನನ್ನು ನಮ್ಮೂರಿಗೆ ಕರೆದುಕೊಂಡು ಹೋಗಿ ಸಾಹೇಬ್ರಿ, ನನ್ನನ್ನು ನಮ್ಮೂರಿಗೆ ಕರೆದುಕೊಂಡು ಹೋಗಿರಿ ಸಾಹೇಬ್ರಿ. ನಮ್ಮೂರಿನ ಜನರನ್ನು ನೋಡಬೇಕೆಂಬುವ ಹಂಬಲ ನನ್ನ ಮನದಲ್ಲಿ ಆತರಿಸಿದೆ ಸಾಹೇಬ್ರಿ. ನಾನು ಸತ್ತರೂ ನಮ್ಮ ಊರಲ್ಲಿಯೇ ಸಾಯಬೇಕೆಂದು ನನ್ನ ಮನದಾಸೆ ಸಾಹೇಬ್ರಿ. ದಯವಿಟ್ಟು ಇಲ್ಲ ಅನ್ಬೇಡಿ ಸಾಹೇಬ್ರಿ. ಚೀಚಿ, ಇದೆಂತ ಕೆಲಸ ಮಾಡ್ತಿರುವಿರಿ ರಾಮಣ್ಣವರೇ, ಇದೆಂತ ಕೆಲಸ ಮಾಡ್ತಿರುವಿರಿ? ನಿಮ್ಮ ನ್ಯಾಯ, ನಿಷ್ಠೆ, ಸಹಾಯ ಸಹಕಾರ ಪಡೆದ ಇಡೀ ಸುತ್ತೂರಿನ ಜನ ತಮ್ಮ ತಮ್ಮ ಮನೆಯಾಗ ನಿಮ್ಮ ಫೋಟೋ ಇಟ್ಟುಕೊಂಡು ಪೂಜೆ ಮಾಡುತ್ತಿದ್ದಾರೆ. ಅಂಥದರಲ್ಲಿ ನೀವು ನನಗೆ ಈ ರೀತಿ ಕಾಲಿಗೆ ಬೀಳುವುದು ಸರಿಯಲ್ಲ ರಮಣ್ಣವರೇ, ಸರಿಯಲ್ಲ. ನಾನು ಬೇರೆ ಕೇಸಿನ ಮೇಲೆ ಈ ಊರಿಗೆ ಬಂದಿದ್ದೆ. ಮರಳಿ ಕೆಲಸ ಮುಗಿಸಿಕೊಂಡು ಮರಳಿಗೆ ಊರಿಗೆ ಹೊರಡುತ್ತಿರುವಾಗ ಸರಿಯಾದ ಸಮಯಕ್ಕೆ ಸಿಕ್ಕ್ರಿ. ಬನ್ನಿ ರಾಮಣ್ಣ ಅವರೇ, ಬನ್ನಿ ಹೋಗೋಣ. ಸಾಹೇಬ್ರ, ನಿಮ್ ದೂಡಿ ಬರ್ತೇನೆ ಯಪ್ಪ ಸಾಹೇಬ್ರ. ನೀವು ಬೂಟ್ ಬಿಡು ಜಾಗದಾಗಾದ್ರು ನಾ ಕೂತು ಬರ್ತೇನೆ ಅಪ್ಪ. ನನ್ನ ಕರ್ಕೊಂಡು ಹೋಗ್ರಿ ಸಾಹೇಬ್ರ, ನನ್ನ ಕರ್ಕೊಂಡು ಹೋಗ್ರಿ ಅಪ್ಪ. ಬನ್ನಿ ರಾಮಣ್ಣ ಅವರೇ, ಬನ್ನಿ ಹೋಗೋಣ. ಎಪ್ಪಿಸಿ ಕರೆದುಕೊಂಡು ಬನ್ನಿ ಇವರು. ನಾನು ಕಣ್ಣ ಮುಚ್ಚೆ ಕಾಣೆಗೂಡೆ
ಧರ್ಮ 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 ಎಲ್ಲಿದೆ ಈ ಹೊಲಸು ಸಮಾಜದಲ್ಲಿ ಧರ್ಮ? ಧರ್ಮದಿಂದ ಬಾಳು ಹೋದ ಸತ್ಯ ಹರಿಶ್ಚಂದ್ರನೇ ಸುಡುಗಾಡು ಕಾಯಲು ಹಚ್ಚಿತ್ತು ಇದೇ ಧರ್ಮ. ಹಿಂಸೆಯನ್ನು ಮಾಡಬೇಡಿ, ಶಾಂತಿಯಿಂದ ಬಾಳಿ ಎಂದು ಹೇಳಿದ ಮಹಾತ್ಮ ಗಾಂಧೀಜಿಯನ್ನೇ ಗುಂಡಿಟ್ಟು ಕೊಂದಿತ್ತು ಇದೇ ಧರ್ಮ. ಅಂದಾಗ ನಾನು ಕೂಡ ಮುಸುಕು ಕವಿದ ಈ ಮಾಯ ಧರ್ಮದಿಂದ ನಡೆದರೆ ಮುಂದೊಂದು ದಿನ ನನಗೆ ಸಾವು ಕಟ್ಟಿಟ್ಟ ಬುತ್ತೆ. ಅಂದಾಗ ನಾನೇಕೆ ಧರ್ಮದಿಂದ ನಡೆಯಬೇಕು? ಪಲ್ಲವೇ, ಏನು ನಿನ್ನ ತಳುಕು ಬಳಕಿನ ಒಣಪಿನ ವಯ್ಯಾರ? ನಿನ್ನ ಕಂಡಾಕ್ಷಣ ನನ್ನ ಕಾಮವು ಊರ್ಮಡಿ ಹೆಚ್ಚಾಗುತ್ತದೆ. ಹಣದ ಅಂತಸ್ತಿನ ಆಸೆಗಾಗಿ ನನ್ನ ಹಿಂದೆ ಬಿದ್ದ ಮೋನಿಕಾಳ ವಶದಲ್ಲಿರುವ ವಜ್ರಕಾಂತನ ವೈಡೂರ್ಯವನ್ನು ನನ್ನದಾಗಿಸಿಕೊಂಡು ಮೋನಿಕಾಳಿಗೆ ಗುಡ್ ಬೈ ಹೇಳಿ ಅವಳನ್ನು ಯಮಲೋಕ ಕಟ್ಟದಿದ್ದರೆ ನಾನು ತೊಟ್ಟ ಛಲಗಾರ, ಕೆಂಗೆಟ್ಟ ಕಾಳಿಂಗ ಬೆಂಕಿನೇ ಅಲ್ಲ. ಬೆಂಕಿ ಹೋಗು, ನೀನೆಂತವನು ಅಂತ ನನಗೀಗ ಅರ್ಥವಾಯಿತು. ಮೊದಲೇ ಗೊತ್ತಿತ್ತು ನೀನೊಂದು ಉಸಿರುವಳಿ ಜಾತಿ ಸೇರಿದವನು ಅಂತ. ಆದ್ರೆ ಆ ವಜ್ರಕಾಂತನ ಆಸ್ತಿ ಎಲ್ಲ ನನ್ನ ಹೆಸರಿಗೆ ಮಾಡಿಕೊಂಡಿರುವೆ. ಮುಂದೆ ನಾನು ಹೇಳ್ದನ್ನು ಕೇಳ್ಕೊಂಡು ಬಿದ್ರೆ ಸರಿ, ಇಲ್ಲದಿದ್ರೆ